ಓಂ ಶಾಂತಿ. ದಿನಾಂಕ 10-12-1984 ಬಾಬಾರವರ ಮಹಾವಾಕ್ಯಗಳು. ನಮಗೆಲ್ಲರಿಗೂ ಗೊತ್ತಿರುವಂತೆ ಇಡೀ ವರ್ಷದಲ್ಲಿ ಅನೇಕ ಪ್ರಕಾರದ ಸೀಸನ್ ಬರುತ್ತೆ. ಮಳೆಯ ಸೀಸನ್ ಇರ್ತದೆ, ಚಳಿಯ ಸೀಸನ್ ಇರ್ತದೆ, ಹಬ್ಬಗಳ ಸೀಸನ್ ಇರ್ತದೆ, ಜಾತ್ರೆಗಳ ಸೀಸನ್ ಇರ್ತದೆ, ಕೆಲವೊಂದ್ಸರಿ ಹಣ್ಣುಗಳ ಸೀಸನ್ ಇರ್ತದೆ, ಹೂಗಳ ಸೀಸನ್ ಇರ್ತದೆ. ಅದೇ ರೀತಿ ಮದುವೆ ಸೀಸನ್ ಅನ್ನು ಸಹ ಎಲ್ರು ಕೇಳಿದಿರಿ. ಈ ಎಲ್ಲ ಸೀಸನ್ ಬಂತು ಅಂದ್ರೆ ಅದಕ್ಕನುಸಾರವಾಗಿ ಜನರು ಎಲ್ಲಾ ರೂಪದ ತಯಾರಿಯನ್ನ ಮಾಡ್ಕೊಳ್ತಾರೆ. ಈಗ ಮಳೆ ಬಂತು ಅಥವಾ ಚಳಿಗಾಲ ಬಂತು ಅಂದ್ರೆ ಚಳಿ ಬರಬಾರ್ದು, ಮಳೆ ಬರಬಾರ್ದು ಅಂತ ಯಾರು ಪ್ರಯತ್ನ ಮಾಡಲ್ಲ. ಆದ್ರೆ ಮಳೆಯಿಂದ ನಮ್ಮನ್ನ ಹೇಗೆ ಸೇಫ್ ಆಗಿ ಇಟ್ಕೊಳ್ಬೇಕು, ಮಳೆಗಾಲದಲ್ಲಿ ನಾವೇನೆಲ್ಲ ಅವಶ್ಯಕತೆ ಇರೋದನ್ನ ಇಟ್ಕೊಳ್ಬೇಕು, ಅಥವಾ ಚಳಿಗಾಲನೂ ಸಹ ಇರ್ಬೋದು. ಅದೇ ರೀತಿ ಹಬ್ಬಗಳು ಬಂತು ಅಂದ್ರೆ ಏನ್ ಮಾಡ್ತಾರೆ, ಸಾಮಾನ್ಯವಾಗಿ ಹಬ್ಬಗಳು ಇನ್ನು ಎಷ್ಟೋ ದಿನಗಳಿದ್ದ ನಂತರವೇ ಅಥವಾ ಎಷ್ಟೋ ತಿಂಗಳು ಮುಂದೆ ಇದೆ ಅಂದ್ರೆ ಹಬ್ಬಗಳ ಬಗ್ಗೆ ಯೋಚನೆ ಮಾಡ್ತಾರೆ ಜನರು. ಈ ಹಬ್ಬಕ್ಕೆ ಏನ್ ತಯಾರಿ ಮಾಡ್ಬೇಕು ಅಥವಾ ಏನೆಲ್ಲ ಸಂಗ್ರಹಣೆ ಮಾಡಿ ಇಟ್ಕೊಳ್ಬೇಕು. ಶಿವರಾತ್ರಿ ಇರ್ಬೋದು, ನವರಾತ್ರಿ ಇರ್ಬೋದು, ಯುಗಾದಿ ಇರ್ಬೋದು, ಗಣಪತಿ ಹಬ್ಬ ಇರ್ಬೋದು, ಯಾವುದೇ ಹಬ್ಬಗಳಿರ್ಲಿ ಆ ಹಬ್ಬಗಳಿಗೆ ಅನುಸಾರವಾಗಿ ತಯಾರಿ ಮಾಡ್ಕೊಳ್ತಾರೆ. ಅಥವಾ ಯಾರಾದ್ರೂ ಜಾತ್ರೆಗಳಿಗೆ ಹೋಗ್ಬೇಕು ಅನ್ನೋದಿದ್ರೆ ಜಾತ್ರೆ ಯಾವಾಗ ಬರ್ತದೆ, ಯಾವಾಗ ಹೋಗ್ಬೇಕು, ನಾವು ಅದಕ್ಕೆ ಏನೇನ್ ತಯಾರಿ ಮಾಡ್ಕೊಂಡು ಹೋಗ್ಬೇಕು ಅಂತ ಅದಕ್ಕೆ ತಯಾರಿ ಮಾಡ್ತಾರೆ. ಒಂದ್ ವೇಳೆ ಯಾರ್ದಾದ್ರೂ ಮನೆಯಲ್ಲಿ ಮದುವೆ ಇತ್ತು ಅಂದ್ರೆ ಮದುವೆ ಮಾಡ್ಲಿಕ್ಕೋಸ್ಕರ ಮಗನಿಗಿರ್ಬೋದು, ಮಗಳಿಗಿರ್ಬೋದು ಎಷ್ಟೆಲ್ಲ ತಯಾರಿ ಮಾಡ್ಕೊಳ್ತಾರೆ. ಎಷ್ಟೆಲ್ಲ ದಿನಗಳಿಂದ, ತಿಂಗಳಾನುಗಟ್ಲೆಯಿಂದ ಅದಕ್ಕಾಗಿ ತಯಾರಿ ಇರ್ತದೆ. ಹಾಗೆ ಈ ಪ್ರಪಂಚದ ಸ್ಥಿತಿಗತಿಯನ್ನ ನೋಡಿ ಬಾಬಾ ನಮಗೆಲ್ಲರಿಗೂ ಸಹ ವರ್ತಮಾನದ ಸೀಸನ್ ಯಾವುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಿದ್ದಾರೆ. ಹೇಗೆ ನಮ್ಗೆ ಶಿವಬಾಬಾ 5000 ವರ್ಷಗಳ ಎಲ್ಲ ಕರ್ಮಗಳ ರಹಸ್ಯವನ್ನ, ನಾಟಕದ ರಹಸ್ಯವನ್ನ ತಿಳಿಸಿಕೊಟ್ಟಿರೋದ್ರಿಂದ ಬಾಬಾ ನಮಗೆ ಹಳೆಯ ಲೆಕ್ಕ, ಹೊಸ ಲೆಕ್ಕ ಇದ್ರದ್ದು ಅರ್ಥವನ್ನ ತಿಳಿಸ್ಕೊಡ್ತಾರೆ, ಅದರ ಲಕ್ಷಣಗಳನ್ನ ಹೇಳ್ಕೊಡ್ತಾರೆ. ಇವತ್ತಿನ ಮಹಾವಾಕ್ಯದಲ್ಲಿ ಬಹಳ ಮುಖ್ಯವಾಗಿ ಪುರಾನೆ ಖಾತೆ ಕಿ ಸಮಾಪ್ತಿ ಕಿ ನಿಶಾನಿ, ನಮ್ಮ ಹಳೆಯ ಲೆಕ್ಕ ಅಥವಾ ಹಳೆಯ ಖಾತೆ ಸಮಾಪ್ತಿ ಆಗಿದೆ ಎನ್ನುವುದರ ಲಕ್ಷಣವನ್ನ ಬಾಬಾ ತಿಳಿಸ್ಕೊಡ್ತಿದ್ದಾರೆ. आज बापदादा साकार तन का आधार ले साकार दुनिया में साकार रूपधारी बच्चों से मिलने के लिए आए हैं. ಇಲ್ಲಿನ ಬಾಪದಾದರವರು ಸಾಕಾರ ತನುವಿನ ಆಧಾರವನ್ನ ತೆಗೆದುಕೊಂಡು ಸಾಕಾರ ಪ್ರಪಂಚದಲ್ಲಿ ಸಾಕಾರ ರೂಪಧಾರಿ ಮಕ್ಕಳನ್ನ ಮಿಲನ ಮಾಡೋದಕ್ಕೆ ತಂದೆ ಬಂದಿದ್ದಾರೆ. ವರ್ತಮಾನ ಸಮಯ ಕಿ ಹಲ್ಚಲ್ ಕಿ ದುನಿಯಾ ಅರ್ಥಾತ್ ದುಃಖ ಕೆ ವಾತಾವರಣ ವಾಲಿ दुनिया में बाप दादा अपने अचल अडोल बच्चों को देख रहे हैं. ವರ್ತಮಾನದ ಪ್ರಪಂಚವನ್ನ ಹಲ್ಚಲ್ನ ಪ್ರಪಂಚ, ದುಃಖದ ಪ್ರಪಂಚ, ಇದು ದುಃಖದ ವಾತಾವರಣ ಎಲ್ಲ ಕಡೆಗಳಲ್ಲಿನೂ ಕೂಡ ಇದೆ. ಎಲ್ಲಿ ನೋಡಿದರೂ ಹಲ್ಚಲ್. ಇಂತಹ ಸಮಯದಲ್ಲಿ ನಾವು ಮಕ್ಕಳು ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಬಾಬಾ ತಿಳಿಸ್ತಿದ್ದಾರೆ. ದುಃಖದ ವಾತಾವರಣದ ಮಧ್ಯದಲ್ಲಿ, ಹಲ್ಚಲ್ನ ಪ್ರಪಂಚದಲ್ಲಿ ಬಾಪದಾದ ತನ್ನ ಅಚಲ ಅಡೋಲ ಮಕ್ಕಳನ್ನ ಬಾಬಾ ನೋಡ್ತಿದ್ದಾರೆ. हलचल में रहते न्यारे और बाप के प्यारे कमल पुष्पों को देख रहे हैं. ಇಂತಹ ಹಲ್ಚಲ್ನ ಪ್ರಪಂಚದಲ್ಲಿದ್ರು ಅದರಿಂದ ನ್ಯಾರ ಆಗಿರುವಂತಹ, ತಂದೆಗೆ ಪ್ರಿಯ ಆಗಿರುವಂತಹ ಕಮಲ ಪುಷ್ಪಗಳನ್ನ ಬಾಬಾ ನೋಡ್ತಿದ್ದಾರೆ. ಬೈಕೆ ವಾತಾವರಣ ಮೇ ರಹತೆ ನಿರ್ಭಯ ಶಕ್ತಿ ಸ್ವರೂಪ ಬಚ್ಚೋಂ ಕೋ ದೇಖ್ ರಹೆ ಹೈ. ಪ್ರಪಂಚದ ಎಂತಹದೇ ಭಯದ ವಾತಾವರಣದ ಮಧ್ಯದಲ್ಲಿದ್ದರೂ ಸಹ ಬಾಬಾ ತನ್ನ ನಿರ್ಭಯ ಮಕ್ಕಳನ್ನ ನೋಡ್ತಿದ್ದಾರೆ, ಧೈರ್ಯಶಾಲಿ ಮಕ್ಕಳನ್ನ ನೋಡ್ತಿದ್ದಾರೆ, ಶಕ್ತಿ ಸ್ವರೂಪ ಮಕ್ಕಳನ್ನ ಬಾಬಾ ನೋಡ್ತಿದ್ದಾರೆ. ಇಸ್ ವಿಶ್ವಕ್ಕೆ ಪರಿವರ್ತಕ್ಕೂ ಬೇಫಿಕರ್ ಬಾದುಷಾಹೋಂ ಕೋ ದೇಖ್ ರಹೆ ಹೈ. ವಿಶ್ವದ ಪರಿವರ್ತನೆ ಮಾಡ್ತಿರುವಂತಹ ನಿಶ್ಚಿಂತ ಚಕ್ರವರ್ತಿಗಳನ್ನ ಬಾಬಾ ನೋಡ್ತಿದ್ದಾರೆ. ಐಸೆ ಬೇಫಿಕರ್ ಬಾದುಷಾಹೋ ಜೋ ಚಾರೋ ಓರ್ ಕೆ ಫಿಕರಾತ್ ಕೆ ವಾಯುಮಂಡಲ್ ಕ ಪ್ರಭಾವ ಅಂಶ ಮಾತ್ರ ಬಿ ನಹಿ ಪಡ್ ಸಕ್ತಾ. ತಂದೆ ನಮ್ಮನ್ನ ಇಂತಹ ನಿಶ್ಚಿಂತ ಚಕ್ರವರ್ತಿಗಳನ್ನಾಗಿ ಮಾಡೋದಕ್ಕೆ ಅಥವಾ ನಾವಿರೋದಕ್ಕೆ ಬಾಬಾ ಇಷ್ಟಪಡ್ತಿದ್ದಾರೆ. ವಿಶ್ವದ 4 ಕಡೆಯಲ್ಲಿ ಎಂತಹದೇ ಚಿಂತೆಯ ವಾತಾವರಣ ಇರಬಹುದು, ಆದ್ರೆ ಬಾಬಾ ನಮಗೆ ಹೇಳೋದೇನಂದ್ರೆ ಆ ಚಿಂತೆಯ ವಾತಾವರಣದ ಯಾವುದೇ ಪ್ರಭಾವ ನಿಮಗೆ ಅಂಶ ಮಾತ್ರದಲ್ಲಿಯೂ ಆಗಬಾರದು ಅಂತ ಹೇಳ್ತಾರೆ ಬಾಬಾ.
वर्तमान समय विश्व में मेजॉरिटी आत्माएं भय और चिंता ये दोनों ही विशेष सभी में प्रवेश है. ವರ್ತಮಾನ ಪ್ರಪಂಚದಲ್ಲಿ ಮೆಜಾರಿಟಿ ಆತ್ಮಗಳಲ್ಲಿ ಒಂದು ಭಯ, ಇನ್ನೊಂದು ಚಿಂತೆ, ಇದು ಎರಡೂ ಸಹ ಎಲ್ಲರಲ್ಲಿ ಪ್ರವೇಶ ಆಗ್ಬಿಟ್ಟಿವೆ ಅಂತಾರೆ ಬಾಬಾ. ಲೇಕಿನ್ ಜಿತನೆ ಹಿ ವೋ ಫಿಕರ್ ಮೇ ಹೈ, ಚಿಂತಾ ಮೇ ಹೈ, ಉತನೆ ಹಿ ಆಪ್ ಶುಭ ಚಿಂತಕ ಹೋ. ಪ್ರಪಂಚದಲ್ಲಿ ಜನರು ಎಷ್ಟೇ ಚಿಂತೆಯಲ್ಲಿರ್ಬೋದು, ಎಷ್ಟೇ ಭಯದಲ್ಲಿರ್ಬೋದು, ಆದ್ರೆ ಬಾಬಾ ಹೇಳೋದು ನೀವೆಲ್ಲರೂ ಸಹ ನಿಶ್ಚಿಂತರು ಮತ್ತು ಶುಭ ಚಿಂತಕರು ಅಂತ ಹೇಳ್ತಾರೆ ಬಾಬಾ. ಯಾವುದೇ ಪ್ರಕಾರದ ಚಿಂತೆ ಇರ್ಲಿ, ಭಯ ಇರ್ಲಿ, ಅದರ ಮಧ್ಯದಲ್ಲಿಯೂ ಸಹ ನೀವು ಶುಭ ಚಿಂತಕರು ಆಗಿದಿರಿ. ಚಿಂತಾ ಬದಲ್ ಶುಭ ಚಿಂತಕಕ್ಕೆ ಭಾವನಾ ಸ್ವರೂಪ ಬನ್ ಗಯೇ ಹೋ. ಇಂತಹ ಚಿಂತೆಯ ಪ್ರಪಂಚ ಇದ್ರೂ ಚಿಂತೆಗೆ ಬದಲಾಗಿ ನೀವು ಶುಭ ಚಿಂತಕ ಭಾವನಾ ಸ್ವರೂಪದವರಾಗಿದ್ದೀರಿ ಅಂತಾರೆ ಬಾಬಾ. ಭಯಭೀತಕ್ಕೆ ಬಜಾಯ್ ಸುಖಕ್ಕೆ ಗೀತ್ ಗಾ ರಹಿ ಹೋ. ನೀವು ಭಯಭೀತರಾಗುವ ಬದಲಾಗಿ ಸುಖದ ಗೀತೆಯನ್ನ ಹಾಡ್ತೀರಿ, ತಂದೆಯನ್ನ ಪಡೆದುಕೊಂಡಿರುವಂತಹ ವಾಹ್ ವಾಹ್ ಗೀತೆಯನ್ನ ಹಾಡ್ತೀರಿ. ಇತನ ಪರಿವರ್ತನ್ ಅನುಭವ ಕರ್ತೆ ಹೋನ. ಶುಭಾಬ ಹೇಳ್ತಾರೆ, ನಿಜವಾಗಿ ಈ ರೀತಿಯಲ್ಲಿ ನಿಮ್ಮನ್ನ ಪರಿವರ್ತನೆ ಮಾಡಿಕೊಂಡಿರುವಂತಹ ಅನುಭವ ಇದೆನಾ? ಅನುಭವ ಮಾಡ್ತಾ ಇದ್ದೀರಾ? ಇಂಥ ಪ್ರಪಂಚದಲ್ಲಿ ಈ ರೀತಿ ಇರಬೇಕು ಅಂತ ಬಾಬಾ ನಮ್ಮಿಂದ ನಿರೀಕ್ಷೆ ಮಾಡ್ತಿರೋದು, ನಮ್ಮಿಂದ ಅಪೇಕ್ಷೆ ಮಾಡ್ತಿರೋದು. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಇಂತಹ ಪ್ರಪಂಚದಲ್ಲಿದ್ರು ಈ ರೀತಿಯಲ್ಲಿ ಸ್ವಯಂನ ಪರಿವರ್ತನೆ ಮಾಡಿಕೊಂಡಿರುವ ಅನುಭವ ಇದೆನಾ? ಸದಾ ಶುಭ ಚಿಂತಕ ಬನ್, ಶುಭ ಭಾವನಾ, ಶುಭ ಕಾಮನಾ ಕಿ ಮಾನಸಿಕ ಸೇವಾ से भी सभी को ಸುಖ ಶಾಂತಿ ಕಿ ಅಂಚಲಿ ದೇನೆ ವಾಲೆ ಹೋನ. ಇಂತಹ ಪ್ರಪಂಚದ ವಾತಾವರಣದ ಮಧ್ಯದಲ್ಲಿದ್ದರೂ ಬಾಬಾ ಕೇಳ್ತಾರೆ, ನೀವೆಲ್ಲರೂ ಸಹ ಶುಭ ಚಿಂತಕರಾಗಿ, ಶುಭ ಭಾವನೆಗಳಿಂದ, ಶುಭ ಕಾಮನೆಗಳಿಂದ ನಿಮ್ಮ ಮನಸಾ ಸೇವೆಯನ್ನ ಮಾಡ್ತಾ ಇದ್ದೀರಾ. ಮಾನಸಿಕ ಶಕ್ತಿಯನ್ನ ಅನ್ಯರಿಗೆ ದಾನ ಮಾಡ್ತಿದ್ದೀರಾ. ಎಲ್ಲ ಜನರಿಗೆ ಸುಖ ಶಾಂತಿಯ ಕಿರಣಗಳನ್ನ ಕೊಡ್ತಿದ್ದೀರೇನು? ಸುಖ ಶಾಂತಿಯ ಹನಿಗಳನ್ನ ಆಗ್ತಾ ಇದ್ದೀರಾ? ವರ್ತಮಾನದ ಸಮಯದ ಸ್ಥಿತಿಗತಿಯನ್ನ ಬಾಬಾ ಹೇಳ್ತಾರೆ, ಅಕಾಲೆ ಮೃತ್ಯುವಾಲಿ ಆತ್ಮಾಂಕೋ ಅಕಾಲ ಮೂರ್ತ ಬನ್ ಶಾಂತಿ ಅವ್ರ ಶಕ್ತಿ ಕ ಸಹಯೋಗ ದೇನೆ ವಾಲೆ ಹೋನ. ವರ್ತಮಾನದ ಸಮಯ ಅಂದ್ರೆ ಅಕಾಲ ಮೃತ್ಯುವಿನ ಸಮಯ. ತಂದೆ ಹೇಳ್ತಾರೆ, ಅಕಾಲ ಮೃತ್ಯುವನ್ನ ಪಡೆದುಕೊಂಡಿರುವ ಆತ್ಮಗಳಿರ್ಬೋದು. ಇದ್ದಕ್ಕಿದ್ದಾಗೆ ಅನಿರೀಕ್ಷಿತವಾಗಿ ಸಾವು ಬಂದು ಅನೇಕ ಆಸೆಗಳನ್ನ ಇಟ್ಕೊಂಡು ಮನುಷ್ಯಾತ್ಮರಿಗೆ ಸಾವು ಬಂದಿರ್ತದೆ. ಅಂತಹ ಅಕಾಲ ಮೃತ್ಯು ಬಂದಿರುವಂತ ಆತ್ಮಗಳಿಗಿರ್ಬೋದು. ಪ್ರಪಂಚದಲ್ಲಿ ಎಂಥದೇ ಸಾವಿನಿಂದ ಮರಣವನ್ನ ಹೊಂದಿರುವಂತವರು, ಸಾವನ್ನ ಪಡೆದುಕೊಂಡಿರೋರು ಇದ್ರೂ ಸಹ ಬಾಬಾ ಹೇಳ್ತಾರೆ, ನೀವು ಅಕಾಲ ಮೂರ್ತಿಗಳಾಗಿ ಶಾಂತಿಯನ್ನು ಶಕ್ತಿಯನ್ನು ಕೊಡುವಂತವ್ರು ಆಗಿದ್ದೀರಾ. ಅಕಾಲ ಮೂರ್ತಿ ಅಂದ್ರೆ ನಾವು ಆತ್ಮಕ್ಕೆ ಸಾವೇ ಇಲ್ಲ, ಮರಣವೇ ಇಲ್ಲ. ಅಂತಹ ಅಕಾಲ ಆತ್ಮ ಬುರುಕುಟಿ ಸಿಂಹಾಸನದಲ್ಲಿ ನಾ ಕುತ್ಕೊಂಡಿದ್ದೀನಿ. ಬುರುಕುಟಿ ಸಿಂಹಾಸನದಲ್ಲಿದ್ದು ಅಕಾಲ ಮೂರ್ತಿಯಾಗಿ ಪ್ರಪಂಚದ ಜನರಿಗೆ ಶಾಂತಿಯನ್ನು ದಾನ ಮಾಡ್ಬೇಕು, ಶಕ್ತಿಯನ್ನ ದಾನ ಮಾಡ್ಬೇಕು, ಶುಭ ಭಾವನೆಗಳನ್ನ ಕೊಡ್ಬೇಕು, ಪವಿತ್ರತೆಯ ಪ್ರಕಾಶವನ್ನ ಹರಡಿಸ್ಬೇಕು. ಈ ಸಹಯೋಗವನ್ನ ಕೊಡ್ತಾ ಇದ್ದೀರಾ ಅಂತ ಬಾಬಾ ಕೇಳ್ತಿದ್ದಾರೆ. ವರ್ತಮಾನದ ಸಮಯದ ಸೀಸನ್ ಎಂತದು ಅಂದ್ರೆ, ನಾವ್ ಇಡೀ ವರ್ಷದಲ್ಲಿ ಅನೇಕ ಪ್ರಕಾರದ ಸೀಸನ್ ನಮಗೆ ಗೊತ್ತಿದ್ರು ಬಾಬಾ ವರ್ತಮಾನ ಜಗತ್ತಿನ ಸೀಸನ್ ಬಗ್ಗೆ ಹೇಳ್ತಾರೆ. ಕ್ಯೋಂಕಿ ವರ್ತಮಾನ ಸಮಯ ಸೀಸನ್ ಹಿ ಹೈ ಅಕಾಲ ಮೃತ್ಯು ಕ ಹೈ. ವರ್ತಮಾನದ ಸಮಯದ ಸೀಸನ್ ಎಂತದು ಅಂದ್ರೆ ಅಕಾಲ ಮೃತ್ಯುವಿನ ಸೀಸನ್, ಅಕಾಲ ಮರಣದ ಸೀಸನ್ ಇದು. ಜೈಸೆ ವಾಯು ಕಾ ಸಮುದ್ರ ಕಾ तूफान अचानक लगता है, ऐसे ही अकाल मृत्यु का भी तूफान अचानक और तेजी से एक साथ अनेकों को ले जाता है. ಬಾಬಾ ಇದನ್ನ ಅಕಾಲ ಮೃತ್ಯುವಿನ ಸೀಸನ್ ಅಂತ ಯಾಕೆ ಹೇಳ್ತಿದ್ದಾರೆ ಅಂದ್ರೆ, ಎಲ್ಲರಿಗೂ ಸಹ ಗೊತ್ತಿದೆ, ಕೆಲವೊಂದ್ಸಾರಿ ಸಮುದ್ರದಲ್ಲಿ ಬಿರುಗಾಳಿ ಬೀಸ್ತದೆ. ಆ ಸಮುದ್ರದ ಬಿರುಗಾಳಿ, ಆ ಸಮುದ್ರದ ನೀರು, ಸಮುದ್ರದ ಅಲೆಗಳು ಅಚಾನಕ್ ಆಗಿ ಬಂದ್ಬಿಡ್ತವೆ. ಅನೇಕ ಜನರಿಗೆ ಏನಾಗ್ಬಿಡ್ತದೆ, ಸಮುದ್ರದ ದಡದಲ್ಲಿರುವಂತಹ ಜನಜೀವನ ಎಲ್ಲ ಅಸ್ತವಾಗ್ಬಿಡ್ತದೆ. ಅನೇಕ ಜನರಿಗೆ ಸಾವು ಬಂದ್ಬಿಡ್ತದೆ. ಅದೇ ತರಹ ಬಾಬಾ ಹೇಳ್ತಾರೆ,
ಈ ಪ್ರಾಕೃತಿಕ ವಿಕೋಪಗಳು ಬಂದು ಹೇಗೆ ಮನುಷ್ಯನ ಜೀವನ ಅಸ್ತವ್ಯಸ್ತ ಮಾಡ್ತವೆ, ಮನುಷ್ಯನಿಗೆ ಸಾವನ್ನ ತರೋದಕ್ಕೆ ಕಾರಣ ಆಗ್ಬಿಡ್ತವೆ, ಅದೇ ತರಹ ಈ ಸಮಯದಲ್ಲಿ ಅಕಾಲ ಮೃತ್ಯುವಿನ ಬಿರುಗಾಳಿಯ ಸೀಸನ್ ಶುರುವಾಗಿದೆ ಇದು ಅಂತ ಹೇಳ್ತಾರೆ ಬಾಬಾ. विशेष भारत में सिविल वार और प्राकृतिक आपदाएं ये हर कल्प परिवर्तन के निमित्त बनते हैं. ಬಾಬಾ ಇವತ್ತಿನ ಮಹಾವಾಕ್ಯದಲ್ಲಿ ಬಹಳ ಮುಖ್ಯವಾಗಿ ತಿಳಿಸ್ತಿದ್ದಾರೆ, ಭಾರತ ದೇಶ ಪರಿವರ್ತನೆ ಆಗೋದು ಹೇಗೆ ಅಂದ್ರೆ, ಒಂದು ಪ್ರಾಕೃತಿಕ ಆಪತ್ತುಗಳಿಂದ, ಪ್ರಾಕೃತಿಕ ವಿಕೋಪಗಳಿಂದ ಪರಿವರ್ತನೆ ಆಗ್ತದೆ. ಅದೇ ತರಹ ಭಾರತ ದೇಶದಲ್ಲಿ ಜಾತಿಯ ಹೆಸರಿನಲ್ಲಿ ಯುದ್ಧಗಳು, ಧರ್ಮದ ಹೆಸರಿನಲ್ಲಿ ಯುದ್ಧಗಳು, ಭಾಷೆಯ ಹೆಸರಿನಲ್ಲಿ ಯುದ್ಧಗಳು, ಈ ರೀತಿಯಲ್ಲಿ ಜಾತಿ, ಧರ್ಮ, ಭಾಷೆ ಈ ರೀತಿ ಯುದ್ಧಗಳು ನಡೀತದೆ ಇಲ್ಲಿ ಅಂತ ಹೇಳ್ತಾರೆ ಬಾಬಾ. ಒಂದು ಪ್ರಾಕೃತಿಕ ಆಪತ್ತುಗಳು ಬರ್ತದೆ ಭಾರತದ ಪರಿವರ್ತನೆಗೆ, ಇನ್ನೊಂದು ರೀತಿಯಲ್ಲಿ ಈ ರೀತಿಯೆಲ್ಲ ಸಿವಿಲ್ ವಾರ್ ಆಗ್ತದೆ. ಪ್ರತಿ ಕಲ್ಪದಲ್ಲಿಯೂ ಈ ರೀತಿ ಭಾರತ ಪರಿವರ್ತನೆಗೆ ನಿಮಿತ್ತ ಆಗುತ್ತೆ ಅಂತ ಹೇಳ್ತಾರೆ ಬಾಬಾ. विशेष की रूपरेखा, विदेश की रूपरेखा अलग प्रकार की है, लेकिन भारत में यही दो बातें विशेष निमित्त बनती है. ವಿದೇಶದ ಪರಿವರ್ತನೆ ಆಗೋದು ಅದರ ರೂಪರೇಖೆಗಳೇ ಬೇರೆ. ಬಾಂಬ್ಸುಗಳಿಂದ ಎಲ್ಲ ನಾಶ ಆಗ್ಬಿಡ್ತದೆ ವಿದೇಶಗಳೆಲ್ಲ. ವಿದೇಶಗಳ ಪರಿವರ್ತನೆಯ ರೂಪರೇಖೆಯೇ ಬೇರೆ. ಭಾರತ ದೇಶದ ಪರಿವರ್ತನೆಗೆ ಒಂದು ಪ್ರಾಕೃತಿಕ ಆಪತ್ತುಗಳು ಮತ್ತೊಂದು ಸಿವಿಲ್ ವಾರ್, ಇದು ಎರಡು ಈ ದೇಶದ ಪರಿವರ್ತನೆಗೆ ನಿಮಿತ್ತ ಆಗ್ತದೆ. ಅವರು ದೋನೋ ಹಿ ರಿಹರ್ಸಲ್ ದೇಖ್ ರಹೆ ಹೋ. ಈಗ ಎರಡರ ರಿಹರ್ಸಲ್ ಅನ್ನ ಪ್ರಪಂಚದಲ್ಲಿ ನೋಡ್ತಾ ಇದ್ದೀರಿ, ಭಾರತದಲ್ಲಿ ನೋಡ್ತಿದ್ದೀರಿ ಅಂತಾರೆ ಬಾಬಾ ಅವರು. ದೋನೋ ಹಿ ಸಾತ್ ಸಾತ್ ಅಪನಾ ಪಾರ್ಟ್ ಬಜಾ ರಹಿ ಹೈ. ಇದು ಎರಡೂ ಕೂಡ, ಒಂದು ಪ್ರಾಕೃತಿಕ ವಿಕೋಪಗಳು ಮತ್ತೊಂದು ಸಿವಿಲ್ ವಾರ್, ಇದು ಎರಡರ ರಿಹರ್ಸಲ್ ಅನ್ನ ನೀವು ಜಗತ್ನಲ್ಲಿ ನೋಡ್ತಿದ್ದೀರಿ. ಇದೆರಡೂ ಕೂಡ ಜೊತೆ ಜೊತೆಯಲ್ಲಿ ತನ್ನ ಪಾತ್ರವನ್ನ ಅಭಿನಯಿಸ್ತಾ ಇರುತ್ತೆ ಅಂತಾರೆ ಬಾಬಾ. ಬಾಬು ಮಕ್ಕಳಿಗೆ ಅನೇಕ ಪ್ರಶ್ನೆಗಳು ಬರ್ತಾ ಇರ್ತದೆ ಪ್ರಪಂಚದ ಸ್ಥಿತಿಗತಿಯನ್ನ ನೋಡಿದಾಗ. ಮಕ್ಕಳು ಬಾಬುವ್ರ ಹತ್ರ ಪ್ರಶ್ನೆಯನ್ನ ಕೇಳಿದ್ರು. ಬಚ್ಚೋನೆ ಪೂಚಾ ಈ ಇಸ್ ಸಮಯ ಇಕ್ಕಟ್ಟ ಮೃತ್ಯು ಕೈಸೆ ಅವ್ರ ಕ್ಯೋ ಹೋತಾ ಹೈ. ಬಾಬಾ ಈ ಸಮಯದಲ್ಲಿ ಇಷ್ಟೊಂದು ಅನೇಕರಿಗೆ ಸಾವು ಬರ್ತದೆ, ಆ ನಂತರ ಇದ್ದಕ್ಕಿದ್ದಂಗೆ ಸಾವು ಬರ್ತದೆ, ಒಂದೇ ಸಾರಿ ಯಾಕೆ ಇಷ್ಟೊಂದು ಜನ ಸಾಯ್ತಿದ್ದಾರೆ, ಹೇಗ್ ಸಾಯ್ತಿದ್ದಾರೆ, ಯಾಕೆ ಸಾಯ್ತಿದ್ದಾರೆ ಬಾಬಾ ಅಂತ ಮಕ್ಕಳು ಬಾಬಾವ್ರನ್ನ ಪ್ರಶ್ನೆ ಕೇಳ್ತಾರೆ. इसका कारण क्या है, तो जानते हो और अनुभव करते हो, अब संपन्न होने का समय समीप आ रहा है. ಇದನ್ನಂತೂ ನೀವು ತಿಳ್ಕೊಂಡಿದ್ದೀರಿ ಮತ್ತು ಅನುಭವ ಮಾಡಿದಿರಿ. ಸಂಗಮ ಯುಗದಲ್ಲಿ ಬಾಬನ ಮಕ್ಕಳೆಲ್ಲರೂ ಸಂಪನ್ನ ಆಗುವಂತಹ ಸಮೀಪತೆಯ ಕಡೆಗೆ ಹೋಗ್ತಿದ್ದಾರೆ. ಸಂಪನ್ನ ಆಗುವಂತಹ ಸಮಯ ಸಮೀಪ ಬರ್ತಾ ಇದೆ ಮಕ್ಕಳಿಗೆ. ಸಬಿ ಆತ್ಮಾओं का द्वापुर और कलयुग से किए हुए विकर्मों पापों का खाता जो भी रहा हुआ है वह अभी पूरा ही समाप्त होना है. ಬಾಬಾ ನಮಗೆ ಕಲಿಯುಗದ ಅಂತಿಮ ಸಮಯದಲ್ಲಿ ಮನುಷ್ಯ ಆತ್ಮಗಳ ಸ್ಥಿತಿಗತಿಯನ್ನ ನೋಡಿ ಬಾಬಾ ನಾವು ಕಲ್ಪದ ರಹಸ್ಯವನ್ನ ನಮಗೆ ಹೇಳ್ಕೊಡ್ತಾರೆ. ಎಲ್ಲ ಯುಗಗಳ ರಹಸ್ಯವನ್ನ ಶುಭಾಬ ನಮಗೆ ತಿಳಿಸ್ಕೊಡ್ತಿರ್ತಾರೆ. ಏಕೆಂದ್ರೆ ತಂದೆ ಹೇಳ್ತಾರೆ, ಮನುಷ್ಯ ಆತ್ಮರೆಲ್ಲರೂ ಸಹ ದ್ವಾಪರ ಯುಗ ಮತ್ತು ಕಲಿಯುಗದಿಂದ ಮಾಡಿರುವಂತಹ ಎಲ್ಲ ವಿಕರ್ಮಗಳು, ಎಲ್ಲ ಪಾಪಕರ್ಮಗಳ ಲೆಕ್ಕ ಏನಿದೆ ಅದೀಗ ಪೂರ್ಣ ಆಗ್ಬೇಕು, ಅದೀಗ ಸಮಾಪ್ತಿ ಆಗ್ಬೇಕು ಅಂತ ಹೇಳ್ತಾರೆ ಬಾಬಾ. ಮನೆಗೆ ಹೋಗುವ ಸಮಯ ಬಂದಿದೆ ಅಂದ್ರೆ ನಾ ಬರುವಾಗ ಎಷ್ಟು ಶ್ರೇಷ್ಠರಾಗಿ ಬಂದಿದ್ವಿ, ಎಷ್ಟು ಪವಿತ್ರರಾಗಿ ಬಂದಿದ್ವಿ, ಎಷ್ಟೊಂದು ಗುಣಸಂಪನ್ನರಾಗಿ ಬಂದಿದ್ದೆವು. ಆತ್ಮಗಳೆಲ್ಲರೂ ಕೂಡ ಅವರು ಯಾವುದೇ ಯುಗದಲ್ಲಿ ಬಂದಿರುವಂತ ಆತ್ಮಗಳಿರ್ಬೋದು. ಪ್ರತಿಯೊಬ್ಬರು ಪರಮಧಾಮದಿಂದ ಬರ್ಬೇಕಾದ್ರೆ ಎಲ್ಲರೂ ಶ್ರೇಷ್ಠರೇ, ಎಲ್ಲರೂ ಮಹಾನ್ ಆತ್ಮಗಳೇ, ಎಲ್ಲರೂ ಪವಿತ್ರ ಆತ್ಮಗಳೇ. ಆದ್ರೆ ದ್ವಾಪುರ ಕಲಿಯುಗದ ನಂತರ ಮನುಷ್ಯಾತ್ಮರಿಂದ ಏನೆಲ್ಲ ಪಾಪಗಳು ನಡೀತದೆ, ಏನೆಲ್ಲ ವಿಕರ್ಮಗಳು ನಡೀತದೆ, ಅದರ ಲೆಕ್ಕ ಈಗ ಮುಗಿಬೇಕೀಗ ಅಂತ ಹೇಳ್ತಾರೆ ಬಾಬಾ. ಮನೆಗೆ ಹೋಗುವ ಸಮಯ ಬಂದಿದೆ ಅಂದ್ರೆ ಲೆಕ್ಕವನ್ನ ಮುಗಿಸ್ಬೇಕು. ಹೀಗೆ ನೋಡಿ, ಯಾವುದೇ ಒಬ್ಬ ವ್ಯಕ್ತಿಗೆ ಒಂದು ಊರಿಂದ ಇನ್ನೊಂದು ಊರಿಗೆ ಟ್ರಾನ್ಸ್ಫರ್ ಆಗಿ ಹೋಗ್ತಾರೆ ಅಂದ್ರೆ ಯಾವ ಊರ್ನಲ್ಲಿ ಇರ್ತಾರೆ ಅಲ್ಲಿದೆಲ್ಲ ಲೆಕ್ಕವನ್ನ ಮುಗಿಸ್ಕೊಂಡು ಹೋಗ್ತಾರಲ್ವಾ. ಮ್ಯಾಕ್ಸಿಮಮ್ ಎಲ್ಲಾ ಲೆಕ್ಕಗಳನ್ನ ಮುಗಿಸ್ಲಿಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ಅದೇ ತರಹ
ಬಾಬಾ ತಿಳಿಸ್ಕೊಡ್ತಿದ್ದಾರೆ, ಈ ಸಮಯದಲ್ಲಿ ಈ ಹಳೆಯ ಪ್ರಪಂಚದ ಪಾಪಕರ್ಮಗಳ ಲೆಕ್ಕ ಮುಗಿಸಿ ವಾಪಸ್ ಹೋಗ್ಬೇಕೀಗ ಅಂತ ಹೇಳ್ತಾರೆ ಬಾಬಾ. द्वापुर और कलयुग से किए हुए विकर्मों और पापों का खाता जो भी रहा हुआ है वो भी पूरा ही समाप्त होना है, क्योंकि सभी को अब वापस घर जाना है. ಯಾಕೆ ಈ ಪಾಪದ ಲೆಕ್ಕವನ್ನ ಮುಗಿಸಬೇಕು ಅಂದ್ರೆ, ತಂದೆ ಹೇಳ್ತಾರೆ ವಾಪಸ್ ಮನೆಗೆ ಹೋಗ್ಬೇಕಾಗಿದೆ. ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ವಿಕರ್ಮಗಳ ಲೆಕ್ಕವನ್ನ, ಪಾಪಕರ್ಮಗಳ ಲೆಕ್ಕವನ್ನ ಮುಗಿಸಬೇಕು. द्वापुर से किए हुए कर्म और विकर्म दोनों का फल अगर एक जन्म में समाप्त नहीं होता तो दूसरे जन्मों में भी चुक्त का व प्राप्ति का हिसाब चलता है. ದ್ವಾಪರ ಯುಗದಿಂದಲೂ ಸಹ ಮಾಡಿದಂತ ವಿಕರ್ಮಗಳ ಫಲ ಒಂದ್ ವೇಳೆ ಆ ಜನ್ಮದಲ್ಲಿ ಮುಗಿಲಿಲ್ಲ ಅಂದ್ರೆ ಮತ್ತೊಂದು ಜನ್ಮವೂ ಸಹ ಅವರು ಸಮಾಪ್ತಿ ಮಾಡ್ಬೇಕಾಗ್ತದೆ. ತಂದೆ ಹೇಳ್ತಾರೆ ಮುಂದಿನ ಜನ್ಮದಲ್ಲಿಯೂ ಸಹ ಆ ಲೆಕ್ಕವನ್ನ, ಪಾಪದ ಲೆಕ್ಕ ಇರ್ಲಿ ಅಥವಾ ಪ್ರಾಪ್ತಿಗಳ ಲೆಕ್ಕ ಇರ್ಲಿ, ಆ ಲೆಕ್ಕ ಅವರ ಜೊತೆಗೆ ನಡೀತದೆ ಅಂತಾರೆ ಬಾಬಾ. ಲೇಕಿನ್ ಅಭಿ ಲಾಸ್ಟ್ ಸಮಯ ಹೈ ಅವ್ರ ಪಾಪೋಂ ಕ ಹಿಸಾಬ್ ಜಾದಾ ಹೈ. ಬಾಬಾ ಎಲ್ಲ ಆತ್ಮಗಳ ಸ್ಥಿತಿಗತಿಯನ್ನ, ಪಾಪಗಳ ಲೆಕ್ಕವನ್ನ ತಿಳ್ಕೊಂಡಿರುವಂತಹ ತಂದೆ ಹೇಳ್ತಿದ್ದಾರೆ, ಇದು ಪ್ರಪಂಚದ ಅಂತಿಮ ಸಮಯ ಆಗಿದೆ, ಕೊನೆ ಸಮಯ ಆಗಿದೆ, ಇದು ಲಾಸ್ಟ್ ಸಮಯ ಇದು. ಆದ್ರೆ ಬಾಬಾ ಹೇಳ್ತಾರೆ ಪಾಪಗಳ ಲೆಕ್ಕ ಬಹಳ ಜಾಸ್ತಿ ಇದೆ ಅಂತ ಹೇಳ್ತಾರೆ ಬಾಬಾ. ಇಡೀ ವರ್ಷದಲ್ಲಿ ಅನೇಕ ಬಾರಿ ಮಾರ್ಚ್ ಎಂಡ್ ಬಂತಂದ್ರೆ ಇಡೀ ವರ್ಷದ ಲೆಕ್ಕವನ್ನ ಮುಗಿಸ್ಲಿಕ್ಕೆ ಜನ ಪ್ರಯತ್ನ ಮಾಡ್ತಾರೆ. ಕೆಲವೊಂದ್ ಸಾರಿ ಮಾರ್ಚ್ ಎಂಡ್ ಅಲ್ಲಿ ಎಲ್ಲ ಲೆಕ್ಕಗಳು ಜಾಸ್ತಿ ಉಳ್ಕೊಂಡ್ ಬಿಡ್ತಂದ್ರೆ ಹಗಲು ರಾತ್ರಿ ಕೆಲಸ ಮಾಡ್ಬೇಕಾಗ್ತದೆ, ನಿದ್ರೆ ಬಿಟ್ಟು ಕೆಲಸ ಮಾಡ್ಬೇಕಾಗ್ತದೆ, ಊಟ ಬಿಟ್ಟುನು ಕೆಲಸ ಮಾಡುವಂತ ಉದಾಹರಣೆಗಳಿರ್ತದೆ. ಹಾಗೆ ಬಾಬಾ ತಿಳಿಸ್ಕೊಡ್ತಿದ್ದಾರೆ, ಈ ಸಮಯದಲ್ಲಿ ಕೊನೆ ಸಮಯ ಆಗಿದೆ ಒಂದು, ಎರಡನೇದು ಪಾಪಗಳ ಲೆಕ್ಕ ಬಹಳ ಜಾಸ್ತಿ ಇದೆ ಅಂತಾರೆ ಬಾಬಾ ಅವರು. इसलिए अब जल्दी जल्दी जन्म और जल्दी जल्दी मृत्यु, इस सजा द्वारा आत्माएं अनेक आत्माओं का पुराना खाता खत्म हो रहा है. ಬಾಬಾ ತಿಳಿಸ್ಕೊಡ್ತಾರೆ, ಮನುಷ್ಯ ಮಾಡಿದಂತ ಪಾಪಗಳ ಲೆಕ್ಕಗಳು ಮುಗಿಯೋದಕ್ಕೆ ಒಂದು, ಈಗ ನೋಡಿದ್ರೆ ಬಹಳ ಜಲ್ದಿ ಜಲ್ದಿ ಜನ್ಮ, ಜಲ್ದಿ ಜಲ್ದಿ ಸಾವು ಅಂತ ಹೇಳ್ತಾರೆ ಬಾಬಾ. ಈ ಜನನ ಮತ್ತು ಮರಣದಲ್ಲಿ ಮನುಷ್ಯ ಆತ್ಮಗಳು ಮಾಡಿದಂತ ಪಾಪದ ಲೆಕ್ಕ, ಪಾಪದ ಖಾತೆ ಮುಗಿತದೆ ಅಂತಾರೆ ಬಾಬಾ. ಏಕೆಂದ್ರೆ ಈ ಸಮಯದಲ್ಲಿ ಹಳೆಯ ಲೆಕ್ಕವನ್ನ ಖತಮ್ ಮಾಡ್ಬೇಕಾಗಿದೆ. ಅದಕ್ಕಾಗಿ ಬೇಗ ಬೇಗ ಸಾವು, ಬೇಗ ಬೇಗ ಜನನ. तो वर्तमान समय मृत्यु भी दर्दनाक है और जन्म भी मेजॉरिटी का बहुत दुख से ही हो रहा है. ವರ್ತಮಾನ ಸಮಯದ ಮೃತ್ಯುವನ್ನ, ಮರಣವನ್ನ ನೋಡಿದ್ರೆ ಬಹಳ ದರ್ದನಾಕ್ ಅಂತಾರೆ ಬಾವ, ಬಹಳ ದುಃಖದಾಯಕವಾದಂತ ಮರಣ. ಹಾಗೆ ಜನ್ಮ ಪಡೆದುಕೊಳ್ಳುವುದು ಸಹ ದುಃಖದಾಯಕವೇ ಆಗಿರುತ್ತೆ ಅಂತ ಹೇಳ್ತಾರೆ ಬಾವ. ನಾ ಸಹಜ ಮೃತ್ಯು ನಾ ಸಹಜ ಜನ್ಮ ಹೇ. ಈ ಸಮಯದಲ್ಲಿಯೂ ಸಹಜವಾದ ಸಾವುಗಳು ಇಲ್ಲ, ಸಹಜವಾದ ಜನ್ಮಗಳು ಇಲ್ಲ ಅಂತ ಹೇಳ್ತಾರೆ ಬಾಬಾ. ಈ ರೀತಿಯಲ್ಲಿ ಆತ್ಮಗಳು ಬೇಗ ಬೇಗ ಜನ್ಮ ತಗೊಳ್ಳೋದು, ಬೇಗ ಬೇಗ ಸಾಯೋದು. ಆ ನಂತರ ತಾಯಿಯ ಗರ್ಭದಲ್ಲಿ ಏನ್ ಆತ್ಮ ಇರ್ತದೆ, 4-5 ತಿಂಗಳೇನು ಸಮಯ ಕಳಿಬೇಕಲ್ಲ, ಆ 5 ತಿಂಗಳಂತೂ ಗರ್ಭ ಜೈಲು. ಈ ರೀತಿಯಲ್ಲಿ ಪಾಪಗಳ ಲೆಕ್ಕ ಮುಗೀತದೆ ಮನುಷ್ಯಾತ್ಮರದು. ತೋ ದರ್ದನಾಕು ಮೃತ್ಯು ಅವರು ದುಃಖಮಯ ಜನ್ಮ ಯಹ ಜಲ್ದಿ ಹಿಸಾಬ್ ಕಿತಾಬ್ ಚುಕ್ತ ಕರ್ನೆ ಕಾ ಸಾಧನ ಹೇ. ಈ ವಿಶ್ವ ನಾಟಕದಲ್ಲಿ ಇಂಥ ಭಯಾನಕವಾದ ಮರಣ, ದುಃಖದಾಯಕವಾದಂತ ಮರಣ, ದುಃಖದಾಯಕವಾದ ಜನ್ಮ ಏನಿದು ಬಹಳ ಬೇಗ ಬೇಗ ನಡೀತದೆ. ಇದು ಮನುಷ್ಯಾತ್ಮಗಳ ಪಾಪದ ಲೆಕ್ಕವನ್ನ ಚುಕ್ತ ಮಾಡೋದಕ್ಕೆ ಇದು ಒಂದು ಸಾಧನ ಅಂತ ಹೇಳ್ತಾರೆ ಬಾಬಾ. ಜೈಸೆ ಇಸ್ ಪುರಾನಿ ದುನಿಯಾ ಮೇ ಚೀಂಟಿಯಾ ವ ಚೀಂಟೆ ಮಚ್ಚರ್ ಆದಿ ಕೋ ಮಾರ್ನೆ ಕೆ ಲಿಯೆ ಸಾಧನ್ ಅಪನಾಯೆ ಹುಯೆ ಹೈ. ಹೀಗೆ ನೋಡಿ, ಈ ಹಳೆಯ ಪ್ರಪಂಚದಲ್ಲಿಯೂ ಬಹಳಷ್ಟು ಇರುವೆಗಳು ಬಂತು, ಬಹಳಷ್ಟು ಸೊಳ್ಳೆಗಳು ಬಂತು ಅಂದ್ರೆ ಅವುಗಳನ್ನ ಸಾಯಿಸೋದಕ್ಕಾಗಿ ನೀವು ಅದೇ ಅನೇಕ ಸಾಧನಗಳನ್ನ ಉಪಯೋಗಿಸ್ಕೊಳ್ತೀರಿ. उन साधनों द्वारा एक ही साथ चींटियां और मच्छर व अनेक प्रकार की कीटाणु इकट्ठे ही विनाश हो जाते हैं ना. ಈಗ ಬಹಳಷ್ಟು ಇರುವೆಗಳು ಬಂದಿವೆ, ಸೊಳ್ಳೆಗಳು ಬಂದಿವೆ, ಇನ್ನು ಬೇರೆ ಪ್ರಕಾರದ ಅನೇಕ ಕೀಟಗಳೇನಾದ್ರೂ ಬಂದಿವೆ ಅಂದ್ರೆ ಅವುಗಳನ್ನ ಸಾಯಿಸೋದಕ್ಕೆ ನೀವು
ಏನ್ ಮಾಡ್ತೀರಿ, ಲಕ್ಷ್ಮಣ ಗೆರೆಯನ್ನ ಎಳಿಬಹುದು ಅಥವಾ ಇನ್ನು ಅನೇಕ ಯುಕ್ತಿಗಳಿಂದ ಏನ್ ಮಾಡ್ತೀರಿ ಅಂದ್ರೆ ಒಂದೇ ಬಾರಿ ಅನೇಕ ಸೊಳ್ಳೆಗಳು ಅನೇಕ ಇರುವೆಗಳು ಸಾಯುವುದಕ್ಕೆ ಬೇಕಾಗಿರುವ ನೀವು ವ್ಯವಸ್ಥೆಯನ್ನ ಮಾಡ್ತೀರಿ. ಅವೆಲ್ಲವೂ ಸಹ ಒಂದೇ ಬಾರಿ ಆ ಕೀಟಾಣುಗಳೆಲ್ಲ ನಾಶ ಆಗ್ಬಿಡ್ತವೆ. ಐಸೆ आज का समय मानव भी मच्छरों व चिंटियों सदृश अकाले मृत्यु के वश हो रहे हैं. ಬಾಬಾ ಹೇಳ್ತಾರೆ, ವರ್ತಮಾನ ಸಮಯದಲ್ಲಿ ಮನುಷ್ಯರು ಕೂಡ ಸೊಳ್ಳೆಗಳಂತೆ ಇರುವೆಗಳಂತೆ ಅಕಾಲ ಮರಣಕ್ಕೆ ಅಕಾಲ ಮೃತ್ಯುವಿಗೆ ವಶರಾಗ್ತಾ ಇದ್ದಾರೆ ಅಂತಾರೆ ಬಾಬುವರು. ಮಾನವ್ ಅವು ಚಿಂಟಿಯೋಮೆ ಅಂತರೀ ನಹಿ ರಹಾ ಹೈ. ವರ್ತಮಾನದ ಸ್ಥಿತಿಯನ್ನ ನೋಡಿದ್ರೆ ಈ ಮನುಷ್ಯರಿಗೂ ಸೊಳ್ಳೆಗಳಿಗೂ ಮನುಷ್ಯರಿಗೂ ಇರುವೆಗಳಿಗೂ ಏನು ವ್ಯತ್ಯಾಸ ಇಲ್ಲ ಅಂತಾರೆ ಬಾಬು. ಅವುಗಳನ್ನೇ ಹೇಗೆ ಸಾಮೂಹಿಕವಾಗಿ ಸಾಯಿಸ್ಬಿಡ್ತಾರಲ್ವ ಕೀಟಾಣುಗಳನ್ನ, ಅದೇ ತರಹ ಮನುಷ್ಯನಿಗೂ ಸಾವು ಬರ್ತಾ ಇದೆ. ಈ ಹಿಸಾಬ್ ಕಿತಾಬ್ और सदा के लिए समाप्त होने का कारण इकट्ठा अकाले मृत्यु का तूफान समय प्रति समय आ रहा है. ಶುಭ ಹೇಳ್ತಾರೆ, ಮನುಷ್ಯಾತ್ಮರ ಪಾಪದ ಲೆಕ್ಕ ಮುಗಿಯೋದಕ್ಕೋಸ್ಕರ ಪಾಪದ ಹಿಸಾಬ್ ಕಿತಾಬ್ ಸದಾ ಕಾಲಕ್ಕಾಗಿ ಈಗ ಸಮಾಪ್ತಿ ಆಗ್ಬೇಕು. ಅದ್ರಿಂದ ಬಾಬಾ ಹೇಳ್ತಾರೆ, ಈ ರೀತಿಯಲ್ಲಿ ಅಕಾಲ ಮರಣದ ಬಿರುಗಾಳಿ ಸಮಯಾನುಸಾರವಾಗಿ ಬರ್ತಾ ಇರುತ್ತೆ ಅಂತ ಹೇಳ್ತಾರೆ ಬಾಬಾ. ಅಕಾಲ ಮರಣದ ಬಿರುಗಾಳಿ जैसे धर्मराजपुरी में भी सजाओं का पार्ट अंत में नोंदा हुआ है. ಹೇಗೆ ಧರ್ಮರಾಜಪುರಿಯ ಶಿಕ್ಷೆಗಳು ಸಹ ಕೊನೆಯಲ್ಲಿ ನಿಗದಿಯಾಗಿದೆ. ಲೇಕಿನ್ ವಹ ಸಜಾಯೆ ಸಿರ್ಫ್ ಆತ್ಮ ಅಪನೆ ಆಪ್ ಭೋಗ್ತಿ ಹೈ. ಆ ಶಿಕ್ಷೆಗಳನ್ನ ಆತ್ಮ ತನಗೆ ತಾನೇ ಭೋಗಿಸ್ತದೆ. ಹಿಸಾಬ್ ಕಿತಾಬ್ ಚುಕ್ತು ಕರ್ತಿ ಹೈ. ಇನ್ನು ಅನೇಕ ರೂಪದಲ್ಲಿ ಹೇಗೆ ಆತ್ಮಗಳು ಪಾಪದ ಲೆಕ್ಕವನ್ನ ಮುಗಿಸ್ಕೊಳ್ತವೆ ಅನ್ನೋದನ್ನು ಬಾಬಾ ನೆನಪು ಮಾಡಿಸ್ತಿದ್ದಾರೆ. ಲೇಕಿನ್ ಕರ್ಮೋಂ ಕೆ ಹಿಸಾಬ್ ಅನೇಕ ಪ್ರಕಾರ ಮೇ ಬಿ ವಿಶೇಷ 3 ಪ್ರಕಾರಕ್ಕೆ ಹೈ. ತಂದೆ ಹೇಳ್ತಾರೆ, ಕರ್ಮಗಳ ಲೆಕ್ಕ ಮುಗಿಲಿಕ್ಕೆ ಇನ್ನೂ ಸಹ 3 ಪ್ರಕಾರದಲ್ಲಿ ಹೇಗೆ ಮನುಷ್ಯನ ಪಾಪ ಲೆಕ್ಕ ಮುಗೀತದೆ ಅನ್ನೋದನ್ನ ಬಾಬಾ ತಿಳಿಸ್ತಿದ್ದಾರೆ. ಏಕೈ ಆತ್ಮ ಕೋ ಅಪನೆ ಆಪ್ ಭೋಗ್ನೆ ವಾಲಿ ಹಿಸಾಬ್ ಜೈಸೆ ಬಿಮಾರಿಯಾ ಹೈ. ಇನ್ನೊಂದನ್ನ ಬಾಬಾ ನೆನಪು ಮಾಡಿಸ್ತಿದ್ದಾರೆ, ಹೇಗೆ ಮನುಷ್ಯಾತ್ಮರು ತಾವೊಬ್ಬರೇ ಭೋಗಿಸಬೇಕದನ್ನ, ಬೇರೆ ಯಾರು ಸಹಾಯ ಮಾಡ್ಲಿಕ್ಕೆ ಆಗೋದಿಲ್ಲ, ಬೇರೆ ಯಾರಿಗೂ ಆ ನೋವನ್ನ ಕೊಡ್ಲಿಕ್ಕೆ ಬರೋದಿಲ್ಲ. ಹೇಗೆ ಶರೀರಕ್ಕೆ ಕಾಯಿಲೆಗಳು ಬಂದ್ರೆ, ಶರೀರಕ್ಕೆ ಯಾವುದಾದ್ರೂ ರೋಗಗಳು ಬಂದ್ರೆ, ನೋವುಗಳು ಬಂದ್ರೆ ಅದನ್ನ ಆ ರೋಗದ ನೋವನ್ನ ಯಾರಿಗೂ ಕೊಡೋದಕ್ಕೆ ಬರೋದಿಲ್ಲ. ಯಾರಿಗೆ ಬಂದಿರ್ತದೆ ಅವರೇ ಅದನ್ನ ಭೋಗಿಸಬೇಕಾಗ್ತದೆ. ಇದು ಒಂದು ಪ್ರಕಾರದಿಂದ ಪಾಪದ ಲೆಕ್ಕ ಮುಗೀತದೆ. अपने आप ही आत्मा तन के रोग द्वारा हिसाब किताब चुक्त करती है. ಆತ್ಮಗಳು ತನಗೆ ಬಂದಿರುವಂತಹ ಆ ರೋಗದ ಮೂಲಕ ಆತ್ಮ ತನ್ನ ಪಾಪದ ಲೆಕ್ಕವನ್ನ ಮುಗಿಸ್ತದೆ ಅಂತ ಬಾಬಾ ಹೇಳ್ತಾರೆ. ಐಸೆ ಅವ್ರ ಬಿ ದಿಮಾಗ್ ಕಮ್ಜೋರ್ ಹೋನ. ಮತ್ತೊಂದನ್ನ ಬಾಬಾ ನೆನಪು ಮಾಡಿಸ್ತಿದ್ದಾರೆ. ಇನ್ನೊಂದೇನಂದ್ರೆ ಮನುಷ್ಯನ ಬುದ್ಧಿ ದುರ್ಬಲವಾಗುವುದು. ವಾ ಕಿಸಿ ಬಿ ಪ್ರಕಾರ ಕಿ ಭೂತ ಪ್ರವೇಶತ. ಮನಸ್ಸು ಬುದ್ಧಿ ದುರ್ಬಲವಾಗಿ ಅನ್ಯ ಆತ್ಮಗಳು ಭೂತ ಪ್ರೇತಗಳು ಮನುಷ್ಯನಲ್ಲಿ ಪ್ರವೇಶ ಆಗ್ಬಿಡ್ತವೆ ಅಂತಾರೆ ಬಾಬು. ಹೇಗೆ ಗೊತ್ತಿದೆ ಅಲ್ವಾ, ಅನ್ಯ ಆತ್ಮಗಳು ಅಥವಾ ಭೂತಗಳು ಪ್ರವೇಶ ಆದಾಗ ಎಷ್ಟು ಆತ್ಮಗಳಿಗೆ ತೊಂದರೆ ಕೊಡ್ತವೆ. ಇರುವಂತ ಆತ್ಮದ್ದು ಏನು ಸಹ ನಡಿಲಿಕ್ಕೆ ಬಿಡೋದಿಲ್ಲ. ಅಷ್ಟು ಬಂದಿರುವಂತ ಆತ್ಮಗಳು ತನ್ನ ಪ್ರಭಾವವನ್ನ, ತನ್ನ ಆಸೆಗಳನ್ನ ಈ ಶರೀರದ ಮೂಲಕ ತೀರ್ಸ್ಕೊಳ್ಳಿಕ್ ಶುರು ಮಾಡ್ಬಿಡ್ತವೆ. ಐಸೆ ಐಸೆ ಪ್ರಕಾರ ಕಿ ಸಜಾವೋ ದ್ವಾರ ಆತ್ಮ ಸ್ವಯಂ ಹಿಸಾಬ್ ಕಿತಾಬ್ ಭೋಗ್ತಿ ಹೈ. ಬಾಬಾ ಹೇಳ್ತಾರೆ, ಈ ರೂಪದಲ್ಲಿ ಸಹ ಏನ್ ಮಾಡ್ತದೆ ಆತ್ಮ ಅಂದ್ರೆ ಶಿಕ್ಷೆಗಳು. ಇದು ಒಂದು ಶಿಕ್ಷಣೆ. ಅನ್ಯ ಆತ್ಮಗಳು ಬಂದು ಶರೀರದಲ್ಲಿ ಪ್ರವೇಶ ಮಾಡಿ ಅವರು ತಮ್ಮ ಆಸೆಗಳನ್ನ ಪೂರ್ಣ ಮಾಡ್ಕೊಳ್ಳಿಕ್ಕೆ ನಮ್ಮ ಶರೀರವನ್ನ ಒಂದ್ ವೇಳೆ ಏನಾದ್ರೂ ಉಪಯೋಗಿಸ್ಕೊಂಡ್ರೆ ಇದೂ ಸಹ ಆತ್ಮ ಅದರ ಮೂಲಕ ಪಾಪದ ಲೆಕ್ಕವನ್ನ ಭೋಗಿಸ್ತದೆ ಅಂತ ಹೇಳ್ತಾರೆ ಬಾಬಾ. ದೂಸರಾ ಹಿಸಾಬ್ ಹೈ ಸಂಬಂಧ ಸಂಪರ್ಕ ದ್ವಾರ ದುಃಖ ಕಿ ಪ್ರಾಪ್ತಿ. ಒಂದನೇದು ಬಾಬಾ ಹೇಳಿದ್ರೆ ಇದ್ರಲ್ಲಿ ಈ 3ರಲ್ಲಿ ಒಂದು ಮನುಷ್ಯನಿಗೆ ಬರುವಂತಹ ಶರೀರದ ಕಾಯಿಲೆಗಳ ಮೂಲಕ ಲೆಕ್ಕ ಮುಗೀತದೆ. ಇನ್ನೊಂದು ಅನೇಕ ಆತ್ಮಗಳು, ಅನ್ಯ ಆತ್ಮಗಳು ಶರೀರದಲ್ಲಿ ಪ್ರವೇಶ ಮಾಡಿ ಆ ಆತ್ಮಗಳು ಬಂದು ಏನೆಲ್ಲ ತೊಂದರೆ ಕೊಡೋದ್ರ ಮೂಲಕ ಲೆಕ್ಕ ಚುಕ್ತ ಆಗ್ತದೆ. 3ನೇದು ಬಾಬಾ ನೆನಪು ಮಾಡಿಸ್ತಿದ್ದಾರೆ, ಏನಂದ್ರೆ ಯಾವ ಸಂಬಂಧಗಳ ಮಧ್ಯದಲ್ಲಿ ಇದೀವಿ, ಯಾವ ಜನರ ಮಧ್ಯದಲ್ಲಿ ಇದೀವಿ,
ಅವರಿಂದ ದುಃಖ, ಅವರಿಂದ ಕಷ್ಟ, ಅವರಿಂದ ನೋವು. ಕೆಲವೊಮ್ಮೆ ಅಂದ್ಕೊಂಡಿರ್ತೀವಿ ಇವ್ರ ಜೊತೆಗೆ ಚೆನ್ನಾಗಿರ್ಬೇಕಂತ, ಚೆನ್ನಾಗಿರೋಣ ಅಂತಾನೆ ಎಲ್ಲವನ್ನ ವ್ಯವಸ್ಥೆ ಮಾಡ್ಕೊಂಡಿರ್ತೀವಿ. ಆದರೂ ಸಂಬಂಧಗಳಲ್ಲಿ, ಸಂಸ್ಕಾರಗಳಲ್ಲಿ ಘರ್ಷಣೆ, ವಿರೋಧ, ಜಗಳ, ಕಲಹ, ದುಃಖ, ನೋವು, ಚಿಂತೆ ಇದನ್ನೆಲ್ಲ ನೋಡ್ತಿದೀವಿ. ಬಾಬಾ ಹೇಳ್ತಾರೆ, ಸಂಬಂಧ ಸಂಪರ್ಕದಲ್ಲಿರುವಂತ ಆತ್ಮಗಳ ಮೂಲಕ ದುಃಖ ಪ್ರಾಪ್ತಿಯಾಗ್ತದೆ. ಅಥವಾ ಚಿಂತೆ ಆಗುವಂತೆ ಸಂಬಂಧಗಳನ್ನ ನಿಭಾಯಿಸೋದೇ ಬಹಳ ಕಷ್ಟ ಆಗ್ಬಿಡ್ತದೆ ಮನುಷ್ಯನಿಗೆ. ಯಾತೋ ಸಮಜ್ ಸಕ್ತೆ ಹೋನಾ. ಹೇಗೆ ನಿಮ್ಗೆಲ್ಲ ಗೊತ್ತಿದೆಯಲ್ವಾ ಇದು? ಕಲಿಯುಗದಲ್ಲಿ ಸಂಬಂಧಗಳನ್ನ ನಿಭಾಯಿಸಬೇಕಾದ್ರೆ ಬರುವಂತ ಸಮಸ್ಯೆಗಳು, ಸಂಬಂಧಗಳಲ್ಲಿ ಆಗುವಂತ ಘರ್ಷಣೆಗಳು, ಸಂಸ್ಕಾರದ ಘರ್ಷಣೆಗಳಿಂದ ಮನುಷ್ಯನ ಮಾನಸಿಕ ಚಿಂತೆ, ಅಶಾಂತಿ ಜಾಸ್ತಿ ಆಗ್ತಿರೋದನ್ನ ನೋಡಿದಿರಲ್ವಾ? ಗೊತ್ತಲ್ವಾ ನಿಮ್ಗೆಲ್ಲ ಇದು ಅಂತ ಬಾಬಾ ಕೇಳ್ತಾರೆ. ಯಾತೋ ಸಮಜ್ ಸಕ್ತೆ ಹೋನಾ ಕಿ ಕೈಸೆ ಹೇ. ಸಂಬಂಧಗಳ ಹೊಂದಾಣಿಕೆ ಇಲ್ಲದೆ ಆಗುವ ಘರ್ಷಣೆಗಳು, ಚಿಂತೆ, ಅಶಾಂತಿ ಇದೆಲ್ಲ ನಿಮ್ಗೆ ಗೊತ್ತಿದೆ ತಾನೆ? और तीसरा है प्राकृतिक आपदाओं द्वारा हिसाब किताब चुक्त होना. ಇನ್ನೊಂದೇನಂದ್ರೆ ಪ್ರಕೃತಿಯಿಂದ ಬರುವಂತಹ ಪ್ರಾಕೃತಿಕ ಆಪತ್ತುಗಳು, ಅವುಗಳ ಮೂಲಕ ನಿಮ್ಮ ಲೆಕ್ಕ ಚುಕ್ತ ಆಗುತ್ತೆ ಅಂತಾರೆ ಬಾಬು. ए तीनों ही प्रकार के आधार से हिसाब किताब चुक्त हो रहे हैं. ಈ ಎಲ್ಲ ಪ್ರಕಾರದಿಂದ ಮನುಷ್ಯಾತ್ಮರ ಲೆಕ್ಕ ಮುಗಿತಾ ಇದೆ. ಬಾಬಾ ಈಗ ಹೇಳಿದ್ರು, ಒಂದನೇದು ಶರೀರಕ್ಕೆ ಬರುವಂತಹ ಕಾಯಿಲೆಗಳು, ರೋಗಗಳು, ಅವುಗಳ ಮೂಲಕ ಆತ್ಮ ತನ್ನ ಲೆಕ್ಕವನ್ನ ಮುಗಿಸ್ತದೆ. ಮತ್ತೊಂದನ್ನ ಬಾಬಾ ಹೇಳಿದ್ರು, ಅನ್ಯ ಆತ್ಮಗಳು ಶರೀರದಲ್ಲಿ ಪ್ರವೇಶ ಮಾಡಿ ಆ ರೂಪದಲ್ಲಿ ಲೆಕ್ಕ ಮುಗೀತದೆ. ಇನ್ನೊಂದು ಸಂಬಂಧ ಸಂಪರ್ಕದಲ್ಲಿ ಯಾವ ಸಂಬಂಧಗಳನ್ನ ನಿಭಾಯಿಸಬೇಕಾದ್ರೆ ಬರುವಂತ ಘರ್ಷಣೆಗಳು, ಸಂಸ್ಕಾರಗಳ ಘರ್ಷಣೆಗಳ ಮೂಲಕ ದುಃಖ, ಅಶಾಂತಿ, ಚಿಂತೆ ಈ ಮೂಲಕ ಲೆಕ್ಕ ಮುಗೀತದೆ. ಮತ್ತೊಂದನ್ನ ನೆನಪು ಮಾಡ್ತಾರೆ ಬಾಬೂರು, ಪ್ರಾಕೃತಿಕ ಆಪತ್ತುಗಳಿಂದ, ಪ್ರಕೃತಿಯಿಂದ ಬರುವ ತೊಂದರೆಗಳಿಂದ ಲೆಕ್ಕ ಚುಕ್ತ ಆಗುತ್ತೆ. ಇದಕ್ಕಿಂತ ಮೊದಲು ಹೇಳಿದ್ರು ಬಾಬಾ, ಅಕಾಲ ಮರಣ, ಇವೆಲ್ಲದರ ಮೂಲಕ ಮನುಷ್ಯಾತ್ಮರ ಲೆಕ್ಕಗಳು ಈ ಪ್ರಪಂಚದಲ್ಲಿ ಮುಗಿಬೇಕಾಗಿದೆ, ಪಾಪದ ಲೆಕ್ಕಗಳು. तीनों ही प्रकार के आधार से हिसाब किताब चुक्त हो रही है. तो धर्मराजपुरी में संबंध संपर्क द्वारा प्राकृतिक आपदाओं द्वारा हिसाब किताब चुक्त नहीं होगा. ಅದರಿಂದ ಧರ್ಮರಾಜಪುರಿ ಅಂದ್ರೆ ಈ ರೀತಿಯಲ್ಲಿ ಪ್ರಾಕೃತಿಕ ಆಪತ್ತುಗಳಿಂದ, ಸಂಬಂಧ ಸಂಪರ್ಕಗಳಿಂದ ಚುಕ್ತ ಆಗೋದಲ್ಲ, ಅದು ವಹ ಯಹ ಸಾಕಾರ ಸೃಷ್ಟಿ ಮೇ ಹೋಗ, ಅದು ಸಹ ಈ ಸಾಕಾರ ಸೃಷ್ಟಿಯಲ್ಲೇನೆ ಆಗ್ತದೆ. ಸಾರೆ ಪುರಾನೆ ಖಾತೆ ಸಬಿಕೆ ಖತಮ್ ಹೋನೆ ಹಿ ಹೇ. ಶುಭಾಬ್ ಹೇಳ್ತಾರೆ, ಪ್ರತಿಯೊಬ್ಬರ ಎಲ್ಲ ಹಳೆಯ ಲೆಕ್ಕಗಳು, ಹಳೆಯ ಖಾತೆ ಪೂರ್ತಿ ಆಗ್ಲೇಬೇಕೀಗ ಅಂತ ಹೇಳ್ತಾರೆ ಬಾಬಾ, ಖತಮ್ ಆಗ್ಲೇಬೇಕು. इसलिए ये हिसाब किताब चुक्त की मशीनरी अब तीव्र गति से चलनी ही है. ಆದ್ದರಿಂದ ಮನುಷ್ಯಾತ್ಮರ ಈ ಪಾಪದ ಲೆಕ್ಕ ಮುಗಿಲೇಬೇಕು ಅಂದಾಗ ಈಗ ಬಹಳ ತೀವ್ರಗತಿಯಿಂದ ಈ ಲೆಕ್ಕಾಚಾರ ಮುಗಿಯುವಂತ ಮಷಿನರಿ ನಡೀತಾ ಇದೆ ಅಂತಾರೆ ಬಾಬು. ವಿಶ್ವ ಮೇ ಯೆ ಸಬ್ ಹೋನಾ ಹಿ ಹೈ. ಪ್ರಪಂಚದಲ್ಲಿ ಇದೆಲ್ಲವೂ ಸಹ ಆಗ್ಲೇಬೇಕು, ಆಗೇ ಆಗುತ್ತೆ ಅಂತಾರೆ ಬಾಬಾ. ಸಮಜಾ? ಕರ್ಮೋಂ ಕೆ ಗತಿ ಕ ಹಿಸಾಬ್ ಕಿತಾಬ್ ಹೈ. ಇದು ಕರ್ಮಗಳ ಲೆಕ್ಕ ಇದು ಅಂತ ಹೇಳ್ತಾರೆ ಬಾಬಾ. ಪಾಪ ಕರ್ಮಗಳ ಲೆಕ್ಕ ಮನುಷ್ಯನಿಗೆ ಈ ರೀತಿಯಲ್ಲಿ ಚುಕ್ತ ಮಾಡೋದಕ್ಕೆ ಬರ್ತದೆ. अब अपने आप को चेक करो कि मुझ ब्राह्मण आत्मा का तीव्र गति के तीव्र पुरुषार्थ द्वारा सब पुराने हिसाब किताब चुक्त हुए हैं, वह अभी भी कुछ बोझ रहा हुआ है. ಆದ್ದರಿಂದ ಬಾಬಾವರು ಕೇಳ್ತಿದ್ದಾರೆ, ಪ್ರತಿಯೊಬ್ಬರೂ ಸಹ ನೀವು ಕೂಡ ಚೆಕ್ ಮಾಡ್ಕೊಳ್ಳಿ. ಎಲ್ಲ ಬ್ರಾಹ್ಮಣ ಆತ್ಮಗಳು ನಿಮ್ಮ ತೀವ್ರ ಪುರುಷಾರ್ಥದಿಂದ, ನಿಮ್ಮ ತೀವ್ರವಾದಂತ ಸಾಧನೆಯಿಂದ ಹಳೆಯ ಲೆಕ್ಕಗಳನ್ನೆಲ್ಲ ಮುಗಿಸ್ಕೊಂಡಿದ್ದೀರಾ? ಅಥವಾ ಇನ್ನೂ ಏನಾದ್ರೂ ಬೋಜ ಉಳಿಸ್ಕೊಂಡಿದ್ದೀರೋ, ಏನಾದ್ರೂ ಭಾರ ಉಳಿಸ್ಕೊಂಡಿದ್ದೀರೋ ಹಳೆದು ಅಂತ ಕೇಳ್ತಾರೆ ಬಾಬು. ಪುರಾಣ ಖಾತಾ ಅಭಿ ಕುಚ್ ರಹಾ ಹುವಾ ಹೈ ಯಾ ಸಮಾಪ್ತ ಹೋ ಗಯಾ ಹೈ. ಹಳೆಯ ಲೆಕ್ಕ ಸಮಾಪ್ತಿಯಾಗಿದೆಯೋ ಇನ್ನೂ ಅಲ್ಪ ಸ್ವಲ್ಪ ಉಳ್ಕೊಂಡಿದೇನೋ? ಇಸ್ಕಿ ವಿಶೇಷ ನಿಶಾನಿ ಜಾನ್ತೆ ಹೋ? ಈ ಹಳೆಯ ಲೆಕ್ಕ ಉಳ್ಕೊಂಡಿರೋದ್ರ ಲಕ್ಷಣ ಏನಂತ ಗೊತ್ತಿದೆನಾ? ಶ್ರೇಷ್ಠ ಪರಿವರ್ತನ್ ಮೇ ವಾ ಶ್ರೇಷ್ಠ ಕರ್ಮ ಕರ್ನೆ ಮೇ
कोई भी अपना स्वभाव संस्कार विघ्न डालता है. ಈಗ ಸಂಗಮ ಯುಗದಲ್ಲಿ ಬಾಬಾ ನಾವೆಲ್ಲ ಮಕ್ಕಳಿಂದ ಶ್ರೇಷ್ಠ ಪುರುಷಾರ್ಥ ಮಾಡಿಸ್ತಿದ್ದಾರೆ, ನಮ್ಮಿಂದ ಶ್ರೇಷ್ಠ ಪರಿವರ್ತನೆಯ ಕಾರ್ಯವನ್ನ ಮಾಡಿಸ್ತಿದ್ದಾರೆ, ಶ್ರೇಷ್ಠ ಕರ್ಮಗಳನ್ನ ಬಾಬುವರು ಮಾಡಿಸ್ತಾ ಇದ್ದಾರೆ. ಈ ಶ್ರೇಷ್ಠ ಪುರುಷಾರ್ಥದಲ್ಲಿ ಶ್ರೇಷ್ಠ ಕರ್ಮಗಳನ್ನ ಮಾಡ್ಬೇಕಾದ್ರೆ ನಿಮ್ಮದೇ ಆದ ಸ್ವಭಾವ ಸಂಸ್ಕಾರಗಳು ವಿಘ್ನ ಆಗ್ತಾ ಇದೆಯಾ? ಜಿತನಾ ಚಾಹತೆ ಹೇ ಜಿತನಾ ಸೋಚತೆ ಉತನಾ ನಹಿ ಕರ್ ಪಾತೆ ಹೇ. ನಿಮಗೆಷ್ಟು ಮಾಡ್ಬೇಕು ಅಂತ ಇಚ್ಛೆ ಇದೆ, ನೀವು ಮಾಡ್ಬೇಕು ಅಂತ ಯೋಚನೆ ಮಾಡ್ತೀರಿ, ಸಂಕಲ್ಪ ಮಾಡ್ತೀರಿ, ಅಷ್ಟು ಮಾಡೋದಕ್ಕೆ ಆಗುದಿಲ್ಲ. ಅವ್ರು ಯಹಿ ಬೋಲು ನಿಕಲ್ತೆ ಹೈ ವಾ ಸಂಕಲ್ಪ ಮನ್ ಮೇ ಚಲ್ತೆ ಹೈ कि ना चाहते भी पता नहीं क्यों हो जाता है. ಅಥವಾ ನೀವ್ ಈ ರೀತಿ ಯೋಚನೆ ಮಾಡ್ತೀರಾ, ಅಯ್ಯೋ ನಾನ್ ಮಾತಾಡ್ಬಾರ್ದಂತ ಅನ್ಕೊಂಡಿದ್ದೆ, ನಾನ್ ಮಾತಾಡ್ಬಿಟ್ಟೆ, ಈ ತರ ಸಂಕಲ್ಪ ಬರ್ಬಾರ್ದಿತ್ತು, ಸಂಕಲ್ಪ ಬಂದ್ಬಿಡ್ತು, ಯಾಕೆ ಈ ತರ ಸಂಕಲ್ಪ ನಡೀತದೋ ಏನೋ, ಯಾಕೆ ಈ ತರ ನಾನ್ ಮಾತಾಡ್ಬಿಟ್ನೋ ಏನೋ. ಪತಾ ನಹಿ ಕ್ಯಾ ಹೋ ಜಾತಾ ಹೈ ವಾ ಸ್ವಯಂ ಕಿ ಚಾಹನಾ ಶ್ರೇಷ್ಠ ಹೋತೆ ಹಿಮ್ಮತ್ ಉಲ್ಲಾಸ ಹೋತೆ ಬಿ ಪರವಶ್ ಅನುಭವ ಕರ್ತೆ ಹೇ. ಶುಭ ಹೇಳ್ತಾರೆ, ಇನ್ನು ನಾವು ಆತ್ಮಗಳದ್ದು ಲೆಕ್ಕಾಚಾರ ಒಂದ್ ವೇಳೆ ಮುಗ್ದಿಲ್ಲ ಅಂದ್ರೆ ಆತ್ಮಗಳದ್ದು ಸ್ಥಿತಿಗತಿ ಏನಂದ್ರೆ ತಮ್ಮದೇ ಆದ ಸ್ವಭಾವ ಸಂಸ್ಕಾರಗಳು ನಿಮಗೆ ವಿಘ್ನವಾಗ್ತಾ ಇರ್ತದೆ. ನೀವು ಶ್ರೇಷ್ಠ ಸಂಕಲ್ಪ ಮಾಡ್ತಾ ಇರ್ಬೋದು, ನಿಮಗೆ ಶ್ರೇಷ್ಠ ಇಚ್ಛೆಗಳು ಇರ್ಬೋದು, ಬಾಬಾ ಹೇಳಿದ್ದನ್ನೇ ಮಾಡ್ಬೇಕಂತ ಆಸೆನೂ ಇಟ್ಕೊಂಡಿರ್ಬೋದು. ಆದ್ರೆ ಎಷ್ಟೋ ಬಾರಿ ನಿಮಗ್ ಇಷ್ಟ ಇಲ್ಲದೆ ಇದ್ರು ಮಾತಾಡ್ಬಿಡ್ತೀರಿ, ಇಷ್ಟ ಇಲ್ಲದೆ ಇದ್ರು ಸಂಕಲ್ಪಗಳು ಬಂದ್ಬಿಡ್ತದೆ, ಬೇಡಾದ ಸಂಕಲ್ಪಗಳು, ವ್ಯರ್ಥ ಸಂಕಲ್ಪಗಳು. ನಿಮಗೆ ಮಾಡ್ಬೇಕು ಅಂತ ಉಮಂಗ ಉತ್ಸಾಹ ಇದ್ರು, ನಿಮಗೆ ಧೈರ್ಯ ಸಾಹಸ ಇದ್ರೂ ಕೂಡ ನೀವೆಷ್ಟೋ ಬಾರಿ ಪರವಶದ ಅನುಭವ ಮಾಡ್ತಿರ್ತೀರಿ. ಕೇಳ್ತೆ ಹೈ ಐಸಾ ಕರ್ನಾ ತೋ ನಹಿ ತಾ ಸೋಚಾ ನಹಿ ತಾ ಲೇಕಿನ್ ಹೋ ಗಯಾ. ನಾನು ಈ ತರ ಮಾಡ್ಬಾರ್ದಾಗಿತ್ತು, ನಾನ್ ಮಾಡ್ಬಿಟ್ಟೆ, ಈ ತರ ಯೋಚನೆ ಮಾಡ್ಬಾರ್ದಾಗಿತ್ತು, ಈ ತರ ಯೋಚನೆ ನಂಗ್ ಬಂದ್ಬಿಡ್ತು. ಇಸ್ಕೋ ಕಹಾ ಜಾತಾ ಹೈ ಸ್ವಯಂ ಕೆ ಪುರಾನೆ ಸ್ವಭಾವ ಸಂಸ್ಕಾರ ಕೆ ಪರವಶ್. ಶುಭ ಹೇಳ್ತಾರೆ, ನಾ ಇಷ್ಟ ಇಲ್ಲದನ್ನ ಮಾಡ್ಬಿಡ್ತೀನಿ, ಇಷ್ಟ ಇಲ್ಲದೆ ಇದ್ರು ನಾನು ಮಾತಾಡ್ಬಿಡ್ತೀನಿ, ನಾನು ಯೋಚನೆ ಮಾಡ್ಬಾರ್ದಾಗಿತ್ತು ಆದ್ರೂ ನನಗೆ ಯೋಚನೆಗಳು ಬಂದ್ಬಿಡ್ತವೆ. ಇದೆಲ್ಲವೂ ನಿಮ್ಮ ಹಳೆಯ ಸ್ವಭಾವ ಸಂಸ್ಕಾರಕ್ಕೆ ನೀವು ಪರವಶರಾಗಿದ್ದೀರಿ, ನೀವು ಅದಕ್ಕೆ ಅಧೀನರಾಗಿದ್ದೀರಿ. ಅವ್ರು ಕಿಸಿಕೆ ಸಂಘ ದೋಷಕ್ಕೆ ಪರವಶ್. ಒಂದನೇದು ಬಾಬಾ ಹೇಳ್ತಾರೆ, ನಿಮ್ಮದೇ ಆದ ಸ್ವಭಾವ ಸಂಸ್ಕಾರಗಳಿಗೆ ನೀವು ವಶರಾಗಿರೋದು, ಪರವಶರಾಗಿರೋದು. ಎರಡನೇದು ಹೇಳ್ತಾರೆ ಬಾಬಾ, ಸಂಘ ದೋಷಕ್ಕೆ ನೀವು ಪರವಶ ಆಗ್ಬಿಡ್ತೀರಿ. ಇಂಥವ್ರ ಜೊತೆಗಿದ್ದಕ್ಕೆ ಹಿಂಗಾಯ್ತು, ಅವ್ರ ಹಿಂಗ್ ಮಾಡಿದ್ರು ಅದಕ್ಕೆ ನನಗ ಹಂಗಾಯ್ತು. ಶುಭ ಹೇಳ್ತಾರೆ, ಸಂಘ ದೋಷದಲ್ಲಿ ನೀವು ಪರವಶರಾಗಿರ್ತೀರಿ. ಕಿಸಿ ವಾಯುಮಂಡಲ ವೈಬ್ರೇಷನ್ ಕೆ ಪರವಶ್. ಇನ್ನು ಕೆಲವೊಂದ್ ಸಾರಿ ವಾಯುಮಂಡಲ ಅಲ್ಲಿರುವಂತಹ ವ್ಯರ್ಥದ ವೈಬ್ರೇಷನ್, ಅದಕ್ಕೆ ನೀವು ಪರವಶರಾಗಿ ಬಿಡ್ತೀರಿ. ತೀನೋ ಹಿ ಪ್ರಕಾರ ಕೆ ಪರವಶ್ ಸ್ಥಿತಿಯ ಹೋತಿ ಹೇನ ನಾ ಚಾಹತೆ ಹುಯೇ ಬಿ ಹೋನಾ. ಬಾಬಾ ಹೇಳ್ತಾರೆ, ಈ ಮೂರು ಪ್ರಕಾರದ ಪರವಶತೆ, ನಿಮ್ಮದೇ ಆದ ಹಳೆಯ ಸ್ವಭಾವ ಸಂಸ್ಕಾರಗಳಿಗೆ ವಶರಾಗೋದು, ಅನ್ಯರ ಸಂಘ ದೋಷದಲ್ಲಿ ನೀವು ವಶರಾಗೋದು, ಅಥವಾ ವಾಯುಮಂಡಲ ವೈಬ್ರೇಷನ್ಸ್ ಏನಿರ್ತದೆ ಅದಕ್ಕೆ ನೀವು ವಶರಾಗೋದು. ಈ ಮೂರು ಪ್ರಕಾರದ ಪರವಶ ಸ್ಥಿತಿಯು ಸಹ ನೋಡಿದಿರಲ್ವಾ, ಅನುಭವಿಸಿದಿರಲ್ವಾ. ನಾ ಚಾಹತೆ ಹುಯೇ ಬಿ ಹೋನಾ, सोचते हुए भी ना होना, परवश बन सफलता को प्राप्त ना करना, यह निशानी है पिछले पुराने ಖಾತೆ ಕೆ ಬೋಜ್ ಕಿ. ಆದ್ದರಿಂದ ಬಾಬಾ ಲಕ್ಷಣಗಳನ್ನ ಹೇಳ್ತಾರೆ, ಈ ಮೂರು ಪ್ರಕಾರದಲ್ಲಿ ನೀವು ನಿಮ್ಮದೇ ಆದ ಸ್ವಭಾವ ಸಂಸ್ಕಾರಗಳಿಗೆ ವಶ ಆಗಿರ್ಬೋದು, ಸಂಘ ದೋಷಕ್ಕೆ ವಶ ಆಗಿರ್ಬೋದು, ವಾತಾವರಣಕ್ಕೆ ವೈಬ್ರೇಷನ್ಗೆ ನೀವು ಪರವಶರಾಗಿರ್ಬೋದು. ಈ ಮೂರು ಪ್ರಕಾರದ ಪರವಶ ಸ್ಥಿತಿ ನೀವು ಇಷ್ಟ ಇಲ್ಲದೆ ಇದ್ರು ನಿಮ್ಮಿಂದ ಮಾಡಿರ್ತೀರಿ, ನೀವು ಯೋಚನೆ ಮಾಡಬಾರ್ದದ್ದನ್ನ ಮಾಡ್ತೀರಿ. ಪರವಶರಾಗಿ ನೀವು ಸಫಲತೆಯನ್ನ ಪಡೆದುಕೊಳ್ಬೇಕಾಗಿತ್ತು, ಆದರೆ ಸಫಲತೆ ಇಲ್ಲದಿರೋದನ್ನ ಅನುಭವ ಮಾಡ್ತಿದ್ದೀರಿ. ಈ ಲಕ್ಷಣಗಳು ಏನಂದ್ರೆ, ನಿಮ್ಮ ಹಳೆಯ ಲೆಕ್ಕದ ಬೋಜ ಇನ್ನೂ ಇದೆ, ನಿಮ್ಮ ಹಳೆಯ ಲೆಕ್ಕದ ಪಾಪದ ಬೋಜ ಇನ್ನು ಮುಗುದಿಲ್ಲ ಎನ್ನುವುದು ಇದರ ಮೂಲಕ ನೀವು ತಿಳ್ಕೊಳ್ಬಹುದು. ಇನ್ನು निशानियों द्वारा अपने आप को चेक करो, किसी भी प्रकार की बोझ उड़ती कला के अनुभव से नीचे तो नहीं ले आता है. ಆದ್ದರಿಂದ ಪ್ರತಿಯೊಬ್ಬರೂ ಸಹ
ನಿಮ್ಮನ್ನ ನೀವೇ ಚೆಕ್ ಮಾಡ್ಕೊಳ್ಬೇಕು. ಈ ಯಾವುದೇ ರೂಪದ ಬೋಜ, ಯಾವುದೇ ರೂಪದ ಈ ಭಾರ ನಿಮ್ಮನ್ನ ಏರುವ ಕಲೆಯ ಅನುಭವದಿಂದ ಕೆಳಗ್ ಕರ್ಕೊಂಡ್ ಬರ್ತಾ ಇರ್ತದೆ. ಈ ಸಾಬ್ ಚುಕ್ತ್ ಅರ್ಥಾತ್ ಹರ್ ಪ್ರಾಪ್ತಿ ಕೆ ಅನುಭವ ಮೇ ಉಡ್ತಿ ಕಲಾ. ನಿಮ್ದೆಷ್ಟು ಲೆಕ್ಕ ಮುಗಿತಾ ಹೋಗ್ತದೆ, ಪಾಪದ ಲೆಕ್ಕ, ಪಾಪದ ಖಾತೆ ನಿಮ್ದು ಕ್ಲೋಸ್ ಆಗ್ತದೆ, ಅಷ್ಟು ಬಾಬಾ ಹೇಳ್ತಾರೆ ಪ್ರತಿಯೊಂದು ಪ್ರಾಪ್ತಿಗಳ ಅನುಭವದಲ್ಲಿ ನೀವು ಆತ್ಮಗಳು ಆರ್ತಾ ಇರ್ತೀರಿ. ಶುಭಾಬನ ಜೊತೆಯಲ್ಲಿ ಶುಭಾಬನಿಂದ ಸಿಕ್ಕಿರುವ ಎಲ್ಲ ಪ್ರಾಪ್ತಿಗಳಿಗೆ ಆತ್ಮ ಇಷ್ಟೊಂದು ಖುಷಿಯಲ್ಲಿ ಹಾರ್ತಾ ಇರುತ್ತೆ ಅಂತ ಹೇಳ್ತಾರೆ ಬಾಬಾ. ಕಬ್ ಕಬ್ ಪ್ರಾಪ್ತಿ ಹೈ, ಕಬ್ ಹೈ ತೋ ಭಿ ಅಬ್ ರಹಾ ಹುವಾ ಹೈ. ಯಾವಾಗೋ ಒಂದೊಂದ್ಸರಿ ನನಗೆ ಶುಭಾಬನಿಂದ ಪಡೆದುಕೊಂಡಿರುವ ಪ್ರಾಪ್ತಿಗಳು ಅನುಭವ ಆಗ್ತಾ ಇದೆ ಅಂದ್ರೆ ಶುಭಾಬ ಹೇಳ್ತಾರೆ ಒಂದ್ಸರಿನೇ ಪ್ರಾಪ್ತಿ ಆಗ್ತದೆ, ಇನ್ನೊಂದ್ಸರಿ ಆ ಅನುಭವ ಆಗೋದಿಲ್ಲ, ಆರುವ ಕಲೆಯ ಅನುಭವ ಆಗೋದಿಲ್ಲ ಅಂದ್ರೆ ಇನ್ನೂ ನಿಮ್ಮಲ್ಲಿ ಅಲ್ಪ ಸ್ವಲ್ಪ ಉಳ್ಕೊಂಡಿದೆ ಅಂತ ಹೇಳ್ತಾರೆ ಬಾಬಾ. तो इस विधि से अपने आप को चेक करो, दुखमय दुनिया में तो दुख की घटनाओं के पहाड़ फटने ही है. ಶುಭಾಬ ಹೇಳ್ತಾರೆ ಈ ಪ್ರಪಂಚದ ಸ್ಥಿತಿಗತಿ ಈಗ ಕೊನೆ ಸಮಯ ಅಂದ್ಮೇಲೆ ಈ ದುಃಖದ ಪ್ರಪಂಚದಲ್ಲಿ ದುಃಖದ ಘಟನೆಗಳು, ದುಃಖದ ಪರ್ವತಗಳೇ ಒಡೆದೋಗ್ತವೆ ಅಂತಾರೆ, ಪರ್ವತಗಳೇ ಬೀಳುವಂತವಿದಾವೆ. ದುಃಖದ ಘಟನೆಗಳು, ದುಃಖದ ಪರ್ವತಗಳೇ ಬರ್ತವೀಗ ಅಂತ ಹೇಳ್ತಾರೆ ಬಾಬಾ, ಮನುಷ್ಯನ ತಲೆ ಮೇಲೆ ಬೀಳ್ತವೆ. ಐಸೆ ಸಮಯ ಪರ್ ಸೇಫ್ಟಿ ಕಾ ಸಾಧನ ಹೈ ಹಿ ಬಾಪು ಕಿ ಛತ್ರ ಛಾಯ. ಇಂತಹ ಸಮಯದಲ್ಲಿ ಪ್ರಪಂಚದಲ್ಲಿ ದುಃಖದ ಘಟನೆಗಳು, ದುಃಖದ ಪರ್ವತಗಳೇ ಬೀಳ್ತಿದೆ ಅಂದ್ಮೇಲೆ ಬಾಬಾ ಹೇಳ್ತಾರೆ ಎಲ್ಲ ಮಕ್ಕಳ ಸೇಫ್ಟಿಯ ಸಾಧನ, ರಕ್ಷಣೆಯ ಸಾಧನ, ಸುರಕ್ಷಿತತೆಯ ಸಾಧನ ಶುಭಾಬನ ನೆನಪಿನ ಛತ್ರಛಾಯನೇ ಆಗಿದೆ ಅಂತ ಹೇಳ್ತಾರೆ ಬಾಬಾ. ನೆನಪಿನ ಛತ್ರಛಾಯೆ, ನೆನಪಿನ ಕೋಟೆ, ನೆನಪಿನ ರಕ್ಷಣೆಯೇ ನಮ್ಮನ್ನ ರಕ್ಷಿಸೋದಕ್ಕೆ ಸಾಧನ. ಛತ್ರಛಾಯಾ ತೋ ಹೈಹೀನ. ಈ ರೀತಿಯಲ್ಲಿ ಶುಭಾಬನ ಛತ್ರಛಾಯೆ ಅಂತೂ ಇದ್ದೇ ಇದೆಯಲ್ವಾ ನಿಮ್ಗೆಲ್ಲ. ಯಾಕೆಂದ್ರೆ ನೀವು ಬಾಬಾ ಅವರನ್ನ ಬಹಳ ಸಮಯದಿಂದ ನೆನಪು ಮಾಡ್ತಾ ಇದ್ದೀರಿ, ಅನೇಕ ವರ್ಷಗಳಿಂದ ನೆನಪು ಮಾಡುವ ಅಭ್ಯಾಸಗಳನ್ನ ಮಾಡ್ತಾ ಇದ್ದೀರಿ. ಅದಕ್ಕಾಗಿನೇ ಬಾಬಾ ಹೇಳ್ತಾರೆ ದುಃಖದ ವಾತಾವರಣದ ಮಧ್ಯದಲ್ಲಿದ್ರೂ ನಿಮ್ಮದು ಅಚಲ ಅಡೋಲ ಸ್ಥಿತಿ ಅಥವಾ ನ್ಯಾರ ಪ್ಯಾರ ಆಗಿರುವಂತ ಕಮಲ ಪುಷ್ಪ ಸಮಾನದ ಸ್ಥಿತಿ, ಭಯದ ವಾತಾವರಣದಲ್ಲಿದ್ದರೂ ಸಹ ನಿರ್ಭಯವಾಗಿ ಶಕ್ತಿಶಾಲಿಯಾಗಿರುವ ಸ್ಥಿತಿ, ಚಿಂತೆಯ ಮಧ್ಯದಲ್ಲಿದ್ರೂ ಸಹ ನಿಶ್ಚಿಂತರಾಗಿರುವಂತದ್ದು, ಚಿಂತೆಯ ಮಧ್ಯದಲ್ಲಿ ಶುಭ ಚಿಂತಕರಾಗಿರೋದು, ಭಯಭೀತಿಯ ವಾತಾವರಣದಲ್ಲಿದ್ರೂ ಸಹ ಬಾಬನ ಜೊತೆಗಿನ ಸುಖದ ಗೀತೆಗಳನ್ನ ಆಡ್ತಾ ಇರೋದು. ಶುಭಾಬ ಹೇಳ್ತಾರೆ ಈ ಛತ್ರಛಾಯೆಯಲ್ಲಿ ಬಾಬನ ಜೊತೆಯಲ್ಲಿ ಇದ್ದಿರಲ್ವಾ. ಮಿಲನ್ ಮೇಲಾ ಮನಾನೆ ಸಬ್ ಆಯೆ ಹೇ, ಯಹಿ ಮಿಲನ್ ಮೇಲಾ ಕಿತನೆ ಭಿ ದರ್ದನಾಕ್ ಸೀನ್ ಹೋ ಲೇಕಿನ್ ಮೇಲಾ ಹೈ ತೋ ಏಕ್ ಖೇಲ್ ಲಗೇಗಾ. ನೀವೆಲ್ಲರೂ ಸಹ ಬಾಬನ ಜೊತೆಗೆ ಮಿಲನದ ಮೇಳವನ್ನು ಆಚರಣೆ ಮಾಡೋದಕ್ಕೆ ಬಂದಿದ್ದೀರಿ. ಶುಭಾಬ ಹೇಳ್ತಾರೆ ಬಾಬನ ಜೊತೆಗೆ ಮಿಲನ, ಶುಭಾಬನ ಜೊತೆಗಿರುವುದು ಅಂದ್ರೆ ಎಂತಹದೇ ದುಃಖದ ದೃಶ್ಯಗಳಿರ್ಬೋದು, ದುಃಖದ ಘಟನೆಗಳಿರ್ಬೋದು, ಅದರ ಮಧ್ಯದಲ್ಲಿ ನಿಮ್ಮದು ಮಿಲನದ ಆಟ ಅಂತ ಹೇಳ್ತಾರೆ ಬಾಬಾ. ಬಾಬನ ಜೊತೆಗಿರುವಂತಹ ಸಂತೋಷ ಆಟ ನಿಮ್ಮದಾಗಿದೆ. ಭಯಭೀತ ನಹಿ ಹೋಂಗೆ. ನೀವು ಬಾಬನ ಜೊತೆಯ ಮಿಲನದಲ್ಲಿದ್ರೆ, ಶುಭಾಬನ ನೆನಪಿನ ಛತ್ರಛಾಯೆಯಲ್ಲಿದ್ರೆ ನೀವು ಭಯಭೀತರಾಗುವುದಿಲ್ಲ, ನೀವು ಎದುರುಕೊಳ್ಳುವುದಿಲ್ಲ ಅಂತಾರೆ ಬಾಬವರು. ಮಿಲನ್ ಕೆ ಗೀತ್ ಗಾತೆ ರಹೆಂಗೆ, ಖುಷಿ ಮೇ ನಾಚೆಂಗೆ. ಬಾಬನ ಜೊತೆಗೆ ಮಿಲನದ ಗೀತೆಯನ್ನ ಹಾಡ್ತೀರಿ, ಮಿಲನದ ಆಟವನ್ನ ಆಡ್ತೀರಿ. ಸಂತೋಷದಲ್ಲಿ ನಿಮ್ಮ ಮನಸ್ಸು ಕುಣಿತಾ ಇರ್ತದೆ, ಸಂತೋಷದಲ್ಲಿ ನಿಮ್ಮ ಮನಸ್ಸು ನೃತ್ಯ ಮಾಡ್ತದೆ ಅಂತಾರೆ ಬಾಬಾ. ಅವರೊಂಕೋ ಬಿ ಸಾಹಸಕ ಸಹಯೋಗ ದೇಂಗೆ. ನೀವು ಬಾಬನ ಜೊತೆಗೆ ಮಿಲನದಲ್ಲಿರೋದ್ರಿಂದ, ಖುಷಿಯಲ್ಲಿ ನೃತ್ಯ ಮಾಡೋದ್ರಿಂದ ನೀವು ಬೇರೆಯವರಿಗೆ ಸಾಹಸದ ಸಹಯೋಗದ ಕೈ ಕೊಡ್ತೀರಿ ಅಂತಾರೆ ಬಾಬಾ. ಶುಭಾಬ ಹೇಳಿದ ರೀತಿಯಲ್ಲಿ ನೀವಿರೋದ್ರಿಂದ ನಿಮ್ಮಿಂದ ಅನ್ಯರಿಗೆ ಸಾಹಸದ ಸಹಯೋಗವನ್ನ ನೀವು ಕೊಡ್ತೀರಿ. ಸ್ಥೂಲ ನಾಚನ ನಹಿ ಏ ಖುಷಿ ಕಾ ನಾಚನ ಹೈ. ಅಂದ್ರೆ ಬಾಬಾ ಹೇಳ್ತಾರೆ ನೃತ್ಯ ಮಾಡೋದು, ಡ್ಯಾನ್ಸ್ ಮಾಡೋದಂದ್ರೆ ಶರೀರದಿಂದ ನೃತ್ಯ ಮಾಡೋದು, ಡ್ಯಾನ್ಸ್ ಮಾಡೋದಂತ ಬಾಬಾ ಹೇಳೋದಿಲ್ಲ. ನೀವು ಖುಷಿಯಿಂದ ನೃತ್ಯವನ್ನ ಮಾಡ್ತೀರಿ, ಖುಷಿಯ ಡ್ಯಾನ್ಸ್ ಮಾಡ್ತೀರಿ, ಮನಸ್ಸು ಸಂತೋಷದಲ್ಲಿ ಕುಣಿತಾ ಇರ್ತದೆ, ಮನಸ್ಸು ಹಾರ್ತಾ ಇರ್ತದೆ. ಮೇಲ ಸದಾ ಮನಾತೆ ರಹತೆ ಹೊನ. ಈ ರೀತಿಯಲ್ಲಿ ಬಾಬಾನ ಜೊತೆಗೆ ಮಿಲನದ ಮೇಳವನ್ನ ಆಚರಣೆ ಮಾಡ್ತಾ ಇರ್ತೀರಲ್ವಾ. ರಹತೆ ಹಿ ಮಿಲನ್ ಮೇಲೆ ಮೇ ಹೋ.
फिर भी मधुबन के मेले में आए हो. ನೀವು ಯಾವಾಗಲೂ ಎಲ್ಲಿದ್ದರೂ ಸಹ ಮಿಲನದ ಮೇಳದಲ್ಲೇ ಇರ್ತೀರಿ. ಆದರೂ ಕೂಡ ಮಧುಬನ ಮಿಲನಕ್ಕೆ ನೀವೆಲ್ಲರೂ ಸಹ ಬಂದಿದ್ದೀರಿ, ಬರ್ತೀರಿ. बाप दादा भी ऐसे मेला मनाने वाले बच्चों को देख कर्षित होते हैं. ನೀವು ನಿಮ್ಮ ನಿಮ್ಮ ಊರುಗಳಲ್ಲಿ ನಿಮ್ಮ ನಿಮ್ಮ ಸ್ಥಾನಗಳಲ್ಲಿ ಬಾಬಾ ನೆನಪು ಮಾಡಿದ್ರು, ಬಾಬನ ಜೊತೆ ಮಿಲನ ಮಾಡಿದ್ರು, ಬಾಬನ ಜೊತೆಯ ಅನುಭವ ಮಾಡಿ ಪ್ರಾಪ್ತಿಗಳನ್ನ ಅನುಭವ ಮಾಡ್ತಾ ಇದ್ರು ಕೂಡ ಬಾಬಾ ತಿಳಿಸ್ತಿದ್ದಾರೆ, ಮಧುಬನದ ಮಹಾಮೇಳಕ್ಕೆ ನೀವೇನ್ ಬರ್ತೀರಿ, ಬಂದಿರುವ ಎಲ್ಲ ಮಕ್ಕಳನ್ನ ನೋಡಿ ಬಾಬಾ ಬಹಳ ಹರ್ಷಿತರಾಗ್ತಾರೆ, ಸಂತೋಷ ಪಡ್ತಾರೆ. ಏಕೆಂದ್ರೆ ಮಕ್ಕಳು ಮನೆಗೆ ಬರುವುದು ಅಂದ್ರೆ ಬಾಬನಿಗೆ ಬಹಳ ಖುಷಿ, ಬಹಳ ಸಂತೋಷ. ಮಧುಬನ್ ಕೆ ಶೃಂಗಾರ್ ಮಧುಬನ್ ಮೇ ಪಹುಂಚ್ ಗಯೇ ಹೇ. ನೀವೆಲ್ಲರೂ ಕೂಡ ಮಧುಬನದ ಶೃಂಗಾರ ಆಗಿದ್ದೀರಿ, ಮಧುಬನದ ಶೃಂಗಾರ ಆಗಿ ಮಧುಬನಕ್ಕೆ ಬಂದಿದ್ದೀರಿ. ನೀವೆಲ್ಲ ಮಕ್ಕಳು ಬಾಬನ ಮನೆಯ ಶೃಂಗಾರ, ಬಾಬನ ಹತ್ರ ಬಂದಿದ್ದೀರಿ, ಬಾಬನ ಮನೆಗೆ ನೀವೆಲ್ಲ ಬಂದಿದ್ದೀರಿ. ಈ ರೀತಿಯಲ್ಲಿ ಬಾಬಾ ಈ ದಿನದ ಮಹಾವಾಕ್ಯದಲ್ಲಿ ನಮಗೆಲ್ಲ ಪ್ರಪಂಚದ ಸ್ಥಿತಿಗತಿಯನ್ನ ಬಹಳ ವಿಸ್ತಾರವಾಗಿ ತಿಳಿಸಿಕೊಟ್ರು. अच्छा, ऐसे सदा स्वयं के सर्व हिसाब किताब चुक्त कर औरों के हिसाब किताब चुक्त कराने के शक्ति स्वरूप आत्माओं को सदा दुख दर्द दर्दनाक वायुमंडल में रहते हुए न्यारे और बापू के प्यारे रहने वाले रूहानी कमल पुष्पों को, सर्व आत्माओं के प्रति शुभ चिंतक रहने वाले श्रेष्ठ आत्माओं को बाप दादा का याद प्यार और नमस्ते. ಈ ರೀತಿಯಲ್ಲಿ ಸ್ವಯಂನ ಎಲ್ಲ ಲೆಕ್ಕಾಚಾರಗಳನ್ನ ಚುಕ್ತ ಮಾಡಿಕೊಂಡು ಬೇರೆಯವರ ಲೆಕ್ಕಾಚಾರವನ್ನ ಚುಕ್ತ ಮಾಡಿಸುವಂತಹ ಶಕ್ತಿ ಸ್ವರೂಪ ಆತ್ಮಗಳಿಗೆ ಸದಾಕಾಲ ಜಗತ್ತಿನ ಎಂತಹದೇ ದುಃಖ ಭಯಾನಕವಾದಂತಹ ನೋವಿನ ವಾತಾವರಣದ ಮಧ್ಯದಲ್ಲಿದ್ದರೂ ನೀವು ಅದರಿಂದ ನ್ಯಾರಾಗಿ ಬಾಬನಿಗೆ ಪ್ರಿಯರಾಗಿರುವಂತಹ ಆತ್ಮಿಕ ಕಮಲ ಪುಷ್ಪಗಳೆಲ್ಲರಿಗೂ, ಸರ್ವ ಆತ್ಮಗಳ ಪ್ರತಿಯಾಗಿ ಶುಭ ಚಿಂತಕರಾಗಿರುವಂತಹ ಎಲ್ಲ ಶ್ರೇಷ್ಠ ಆತ್ಮಗಳಿಗೆ ಬಾಪ್ ದಾದಾರವರ ನೆನಪು, ಪ್ರೀತಿ ಮತ್ತು ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳು ಮಾಡುವ ನಮಸ್ತೆ ನಮಸ್ತೆ ನಮಸ್ತೆ. ಈ ದಿನ ಬಾಬಾ ಮಹಾವಾಕ್ಯಗಳಲ್ಲಿ ಬಹಳ ಚೆನ್ನಾಗಿ ನಮಗೆ ಈ ಜಗತ್ತಿನ ಎಲ್ಲ